Good morning, my dear students. In the previous class, we completed the chapter 1, that is business, trade and commerce, and also we discussed some of the questions relating to first chapter, that is multiple choice questions, short answer questions and long answer questions. And also we start the chapter 2, forms of business organization, in the previous class. Here one thing observe that when we start any business, we have 5 various forms of business organization is there. What are all those? The first one is sole proprietorship, the second one is joint Hindu family business, third is partnership, fourth one is cooperative society, and fifth one is joint stock company. These are the 5 forms, various forms of business organization. ನಾವು ಇಂದಿನ ತರಗತಿಯಲ್ಲಿ ಚಾಪ್ಟರ್ 2 ನ ಸ್ಟಾರ್ಟ್ ಮಾಡಿದ್ವಿ. ಸೊ ವೇರಿಯಸ್ 5 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಯಾವುವು ಅಂದರೆ, ಮೊದಲನೇದು ಸೋಲ್ ಪ್ರೊಪ್ರೈಟರ್ಶಿಪ್, ಎರಡನೇದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಥರ್ಡ್ ಒನ್ ಇಸ್ ಪಾರ್ಟ್ನರ್ಶಿಪ್, ಅಂಡ್ ನಾಲ್ಕನೇದು ಯಾವುದಪ್ಪ ಅಂದರೆ ಕೋಆಪರೇಟಿವ್ ಸೊಸೈಟಿ, ಅಂಡ್ ಫಿಫ್ತ್ ಒನ್ ಇಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ organization. ಮೊದಲನೇದು ಯಾವುದು? ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಸೆಕೆಂಡ್ ಒನ್ ಈಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. Hindu family business. Third one is partnership. Fourth one is cooperative society. Fifth one is joint stock company. So these are the 5 various forms of business organization. ಪ್ರಮುಖ 5 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರುತ್ತೆ. ಮೊದಲನೇದು ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿಯಿಂದ ಸ್ಟಾರ್ಟ್ ಮಾಡುವ ಬಿಸ್ನೆಸ್ಸು. ಎರಡನೇದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಥರ್ಡ್ ಒನ್ ಇಸ್ ಪಾರ್ಟ್ನರ್ಶಿಪ್, ಫೋರ್ತ್ ಒನ್ ಇಸ್ ಕೋಆಪರೇಟಿವ್, ಫಿಫ್ತ್ ಒನ್ ಇಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೇನು, ಸೊ ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ನ ಡಿಸ್ಕಸ್ ಮಾಡಿದ್ವಿ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏನು? The owned and managed controlled by an individual. Sole means single, proprietor means ownership. Single ownership ಅನ್ನೋದನ್ನು ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೀವಿ. ಏಕ ವ್ಯಕ್ತಿ ಮಾಲೀಕ ಆಗಿರ್ತಾನೆ. ಅಲ್ಲಿ ಎಷ್ಟು ಓನರ್ಸ್ ಇರ್ತಾರೆ, ಒಬ್ಬನೇ ಇರ್ತಾನೆ. ಇಂಡಿವಿಜುವಲ್ ಆಗಿ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಅದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತೀವಿ. ಸೊ ದೇರ್ ಈಸ್ ನೋ ಅದರ್ ಓನರ್ಸ್. ಸೊ ಏಕ ವ್ಯಕ್ತಿ ಒಬ್ಬನೇ ಮಾಲೀಕನಾಗಿರ್ತಾನೆ. ದೇ ಓನ್ಡ್ ಕಂಟ್ರೋಲ್ಡ್ ಬೈ ದಿ ಸಿಂಗಲ್ ಓನರ್. ಸೊ ಯಾವುದೇ ರಿಸ್ಕ್ ಬಂದರೂ ಅವನೇ ಬೇರ್ ಮಾಡಬೇಕು, ಪ್ರಾಫಿಟ್ ಬಂದರೂ ಅವನೇ ಶೇರ್ ಮಾಡ್ಕೋಬೇಕು. ಇಟ್ ನಾಟ್ ಶೇರ್ ದ ಪ್ರಾಫಿಟ್ ವಿತ್ ಎನಿ ಅದರ್ಸ್ ಬಿಕಾಸ್ ಈ ಈಸ್ ದಿ ಸಿಂಗಲ್ ಓನರ್. ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ ದ ಸಮ್ ಆಫ್ ದ ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಫಸ್ಟ್ ಫ್ಯೂಚರ್ ಏನಾಗುತ್ತೆ? ಫಾರ್ಮೇಷನ್ ಆ್ಯಂಡ್ ಕ್ಲೋಸರ್. ಒಂದು ಸೋಲ್ ಪ್ರೊಪ್ರೈಟರ್ಸ್ನ ಫಾರ್ಮ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ತುಂಬ ಈಸಿ ಆಗಿರುತ್ತೆ. ಅದೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆ ಸಿಂಗಲ್ ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಫ್ಯೂಚರ್ ಈಸ್ ಲಯಬಿಲಿಟಿ. ಸೊ ಲಯಬಿಲಿಟಿ ಅಂದ್ರೆ ಏನು? ಸೊ ಹೊಣೆಗಾರಿಕೆ. ಸೊ ಕಂಪ್ನಿಯ ಎಲ್ಲ ಹೊಣೆಗಾರಿಕೆ ಯಾರ ಮೇಲೆ ಬರುತ್ತೆ? ಆ ಸಿಂಗಲ್ ಓನರ್ ಮೇಲೆ ಬರುತ್ತೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಲಯಬಿಲಿಟಿ ಡಿಪೆಂಡ್ಸ್ ಅಪಾನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ದ ಥರ್ಡ್ ಫ್ಯೂಚರ್ ಆಲ್ಸೋ ವಿ ಡಿಸ್ಕಸ್ ಇನ್ ಪ್ರಿವಿಯಸ್ ಕ್ಲಾಸ್, ದಟ್ ಈಸ್ ಸೋಲ್ಸ್ ರಿಸ್ಕ್ ಬೇರರ್ ಅಂಡ್ ಪ್ರಾಫಿಟ್ ರೆಸಿಪೆಂಟ್. ಸೊ ಸೋಲ್ ಪ್ರೊಪ್ರೈಟರ್ ಆಗಿರೋದ್ರಿಂದ ತನ್ನ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ರಿಸ್ಕ್ಗಳು, ತೊಂದರೆಗಳು, ನಷ್ಟಗಳನ್ನು ಯಾರು ಬೇರ್ ಮಾಡ್ಬೇಕಾದ್ರೆ ಆ ಸಿಂಗಲ್ ಓನರೇ ಬೇರ್ ಮಾಡಬೇಕಾಗುತ್ತೆ. ಬೇರೆ ಯಾರು ಅದನ್ನ ಹೊಣೆ ಹೊತ್ಕೊಳಕ್ಕಾಗೋದಿಲ್ಲ. ಯಾಕಂದರೆ sole proprietor is the single owner, and also he can share the profit. So control, fourth feature is control. So control andre enu? So control and management of the whole business is all depends upon the single owner. And fifth one is
ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ. ಸೊ ಬಿಸ್ನೆಸ್ ಕಂಟಿನ್ಯೂಟಿನ ಮಾಡ್ಕೊಳೋಕೆ ಆಗೋದಿಲ್ಲ ಜಾಸ್ತಿ, ಯಾಕಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ವರ್ಷ ಲಾಸ್ ಆಯಿತು ಅಂದರೆ ಅವ್ನು ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡೋದು ಮೇ ಡೌಟ್ಫುಲ್, ಬಿಕಾಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ದೀಸ್ ಆರ್ ದಿ ಸಮ್ ಆಫ್ ದ ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ವಿ ಡಿಸ್ಕಸ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. ಸೊ ನಾವು ಇಂದಿನ ತರಗತಿಯಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಿನ ಫ್ಯೂಚರ್ಸ್ ಅಂದರೆ ಲಕ್ಷಣಗಳನ್ನ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಮೀನಿಂಗ್ಸ್ನ ನಾವು ಕಲ್ತಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, ಅನುಕೂಲ ಏನು, ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡೋದ್ರಿಂದ ಏನೇನೆಲ್ಲ ಅನುಕೂಲ ಬರ್ತಾ ಹೋಗುತ್ತೆ, ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ನ ಈ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಮೆರಿಟ್ಸ್ ಆರ್ ಅಡ್ವಾಂಟೇಜಸ್. Advantages of sole proprietor ಸೊ ಒಂದು ಸೋಲ್ ಪ್ರೊಪ್ರೈಟರ್ ಸಿಂಗಲ್ ಓನರ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನೆಲ್ಲ ಅನುಕೂಲಗಳು ಬರ್ತಾ ಹೋಗುತ್ತೆ. ದೇರ್ ಆರ್ ಸಮ್ ಆಫ್ ದ ಅಡ್ವಾಂಟೇಜಸ್ ವೆನ್ ವಿ ಸ್ಟಾರ್ಟ್ ಎ ಬಿಸ್ನೆಸ್ ಆಸ್ ಎ ಸೋಲ್, ವೆನ್ ವಿ ಸ್ಟಾರ್ಟ್ ಎ ಬಿಸ್ನೆಸ್ ಆಸ್ ಎ ಸಿಂಗಲ್. ಸೊ ಸಮ್ ಆಫ್ ದ ಅಡ್ವಾಂಟೇಜಸ್ ಆರ್ ದೇರ್. ಸೊ ಅವೆಲ್ಲ ಯಾವ ಅನುಕೂಲಗಳು ಅನ್ನೋದು ನಾವು ಈಗ ಕಲಿತಾ ಹೋಗೋಣ. ದ ಫಸ್ಟ್ ಅಡ್ವಾಂಟೇಜ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ದಿ ಕ್ವಿಕ್ ಡಿಸಿಷನ್ ಮೇಕಿಂಗ್. ಫಸ್ಟ್ ಅಡ್ವಾಂಟೇಜಸ್ ಯಾವುದಾಗಿರುತ್ತೆ? ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೊ ಮೊದಲನೇ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಪ್ರೊಪ್ರೈಟರ್ಶಿಪ್ ಈಸ್ ದಿ ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೊ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂದ್ರೇನು? ಬೇಗ ನಿರ್ಣಯ ತೆಗೆದುಕೊಳ್ಳುವುದು. ಸೊ ಒಂದು ನಿರ್ಣಯ, ಒಂದು ಯಾವ್ದಾದ್ರು ಒಂದು ಡಿಸಿಷನ್ ನಾವು ತಗೊಳ್ಬೇಕು ಅಂದರೆ ಬೇರೆಯವರಿಗೋಸ್ಕರ ಕಾಯೋ ಅವಶ್ಯಕತೆ ಇರೋದಿಲ್ಲ. ಯಾವುದರಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಏನಕ್ಕಂದರೆ ಈ ಈಸ್ ದಿ ಸಿಂಗಲ್ ಓನರ್, ಈ ಕ್ಯಾನ್ ಡಿಸೈಡ್ ಎನಿಥಿಂಗ್ ಇನ್ ಎನಿ ಚೇಂಜಸ್ ಮೇಡ್ ಇನ್ ಬಿಸ್ನೆಸ್, ಈ ಓನ್ಲಿ ಡಿಸೈಡ್ ದೋಸ್ ಚೇಂಜಸ್ ಇನ್ ದಿ ಬಿಸ್ನೆಸ್. So, a sole proprietor enjoys the considerable degree of freedom in making business decision. ಅವನಿಗೆ ತುಂಬ ಸ್ವಾತಂತ್ರ್ಯ ಇರುತ್ತೆ ಆ ಬಿಸ್ನೆಸ್ಸಿನ ಯಾವುದೇ ಒಂದು ಡಿಸಿಷನ್, ಯಾವುದೇ ಒಂದು ಇನೋವೇಷನ್, ಏನೇ ಒಂದು ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂದ್ರೆ ಬಿಸ್ನೆಸ್ಸಲ್ಲಿ ಅವನಿಗೆ ತುಂಬ ಸ್ವಾತಂತ್ರ್ಯ ಇರುತ್ತೆ. ಬೇರೆ ಡಿಸಿಷನ್ಗೋಸ್ಕರ ಕಾಯೋಕ್ಕಾಗೋದಿಲ್ಲ. ಈ ಓನ್ಲಿ ಡಿಸೈಡ್, ಅವನೇ ಡಿಸೈಡ್ ಮಾಡ್ತಾ ಹೋಗ್ತಾನೆ. ಏನು ಬೇಕಾದರೂ ಚೇಂಜಸ್ ಮಾಡುವಂತಹ ಡಿಸಿಷನ್ ತಗೊಳ್ಳುವಂಥ ಕೆಪಾಸಿಟಿ ಆ್ಯಂಡ್ ಫ್ರೀಡಮ್ ಯಾರಿಗಿರುತ್ತೆ? ಆ ಸೋಲ್ ಪ್ರೊಪ್ರೈಟರ್ಶಿಪ್ ಸಿಂಗಲ್ ಓನರಿಗೆ ಇರುತ್ತೆ. ಸೊ ದೇರ್ ಈಸ್ ನೋ ನೀಡ್ ಟು ಕನ್ಸಲ್ಟ್ ಅದರ್ಸ್, ದೇರ್ ಈಸ್ ನೋ ನೀಡ್ ಟು ಕನ್ಸಲ್ಟ್ ಅದರ್ಸ್. ಬೇರೆಯವರ ಒಪ್ಪಿಗೆ ತೆಗೆದುಕೊಳ್ಬೇಕು ಅನ್ನೋದು ಅವನಿಗೆ ಇರೋದಿಲ್ಲ. ಸೊ ಈ ಈಸ್ ದ ಸಿಂಗಲ್ ಓನರ್, ಸೊ ಈ ಕ್ಯಾನ್ ಡಿಸೈಡ್ ದೋಸ್ ಡಿಸಿಷನ್ ಕ್ವಿಕ್ಲಿ, ಈ ಟೇಕ್ ದ ಡಿಸಿಷನ್. The decision of any changes in the business depends upon the single owner. ಆ ಬಿಸ್ನೆಸ್ಸಲ್ಲಿ ಏನೇ ಒಂದು ಡಿಸಿಷನ್ನ ನಾವು ತಗೋಬೇಕು ಅಂದರೆ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆ ಸೋಲ್ ಪ್ರೊಪ್ರೈಟರ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನು ಹೊರತುಪಡಿಸಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ಸೊ ಈ ಕ್ಯಾನ್ ಓನ್ಲಿ ಟೇಕ್ ಆಲ್ ದ ಡಿಸಿಷನ್. ಸೊ ಬೇಗ ನಿರ್ಣಯ ತೆಗೆದುಬೋದು. ಯಾವುದರಲ್ಲಿ? ಸೋಲ್ ಪ್ರೊಪ್ರೈಟರ್ಶಿಪ್ ಬೇಗ ನಿರ್ಣಯ ತಗೊಳ್ತಾನೆ. ಮೂರನೇ ವ್ಯಕ್ತಿಯ ಅವಶ್ಯಕತೆ ಇರೋದಿಲ್ಲ, ದ ಥರ್ಡ್ ಪಾರ್ಟಿ ಅವಶ್ಯಕತೆ ಇರೋದಿಲ್ಲ. ಯಾವುದ್ರಲ್ಲಿ ಅವಶ್ಯಕತೆ ಇಲ್ಲ? ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿ ಬೇರೆಯವ್ರನ್ನ ಕೇಳಿಬಿಟ್ಟು ಆ ಡಿಸಿಷನ್ ತಗೊಳ್ಳೋಣ ಇಲ್ಲ ಅಂತೇಳಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀನಿ, ಆ ಪ್ರಾಡಕ್ಟಿಗೆ ಅಡಿಷ್ನಲಾಗಿ ಏನಾದ್ರು ಕ್ವಾಲಿಟೀಸ್ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಅವನ ಓನರೇ ಆ ಡಿಸಿಷನ್ ತೊಗೋಬೋದು. ಅದೇ ಬೇರೆಯವ್ರನ್ನ ಕೇಳಿ ಆ ಡಿಸಿಷನ್ ತೊಗೋಬೇಕನ್ನೋದು ಸೋಲ್ ಪ್ರೊಪ್ರೈಟರ್ಶಿಪ್ ಇರೋದಿಲ್ಲ. ಸೊ ಅವನೇ ತನ್ನದೇ ಆದಂತಹ ಒಂದು ಕ್ವಿಕ್ಕಾಗಿ ಡಿಸಿಷನ್ ತಗೊಂಡು ಆ ಪ್ರಾಡಕ್ಟ್ನ ಇನ್ನೋವೇಟಿವ್ ಸ್ಟಾರ್ಟ್ ಮಾಡ್ಕೊತ ಹೋಗ್ತಾನೆ. ಸೊ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜಸ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ದಿ ಕ್ವಿಕ್ ಡಿಸಿಷನ್ ಮೇಕಿಂಗ್. ಅಂಡ್ ದ ಸೆಕೆಂಡ್ ಅಡ್ವಾಂಟೇಜ್, ಎರಡನೇ ಅಡ್ವಾಂಟೇಜ್ ಯಾವುದು ಅಂದರೆ ಕಾನ್ಫಿಡೆನ್ಷಿಯಲ್ ಆಫ್ ಇನ್ಫಾರ್ಮೇಷನ್, ಕಾನ್ಫಿಡೆನ್ಷಿಯಲಿಟಿ ಆಫ್ ಇನ್ಫಾರ್ಮೇಷನ್. confidentiality of ಸೊ ಕಾನ್ಫಿಡೆನ್ಷಿಯಲ್ ಅಂದ್ರೇನು? ಗುಟ್ಟಾಗಿ ಇಡುವುದು, ಗುಟ್ಟಾಗಿ ಮಾಹಿತಿ ನೀಡುವುದು. ಫಾರ್ ಎಕ್ಸಾಂಪಲ್ ಎನಿ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಮಾನಿಟರಿ ಆಸ್ಪೆಕ್ಟ್ಸ್, ಎನಿ ಡಾಕ್ಯುಮೆಂಟ್ಸ್ ರಿಲೇಟಿಂಗ್ ಟು ದಿ ಬಿಸ್ನೆಸ್
ಈ ಕ್ಯಾನ್ ಮೇಕ್ ಕಾನ್ಫಿಡೆನ್ಷಿಯಲಿ ಆಫ್ ದೋಸ್ ಇನ್ಫಾರ್ಮೇಷನ್. ಆ ಬಿಸ್ನೆಸ್ಸಿನ ರೆಕಾರ್ಡ್ಸ್ ಆಗಿರ್ಬೋದು, ಆ ಬಿಸ್ನೆಸ್ ಮಾನಿಟರಿ ಆಸ್ಪೆಕ್ಟ್ಸ್ ಆಗಿರ್ಬೋದು, ದುಡ್ಡಿನ ರೆಕಾರ್ಡು, ಸೊ ಸಾಲ ತಗೊಂಡಿರೋ ರೆಕಾರ್ಡ್, ಅವನ್ನೆಲ್ಲವನ್ನು ಗುಟ್ಟಾಗಿ ಮಾಹಿತಿನ ಇಡ್ಬೋದು. ಎಲ್ಲಿ ಅದು ಮಾತ್ರ ಸಾಧ್ಯ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮಾತ್ರ ಸಾಧ್ಯ. ಆಲ್ ದ ಇನ್ಫಾರ್ಮೇಷನ್ ಆಫ್ ಬಿಸ್ನೆಸ್ ರಿಲೇಟಿವ್ ಮಾನಿಟರಿ ಆಸ್ಪೆಕ್ಟ್ಸ್ ಕ್ಯಾನ್ ಬಿ ಮೇಂಟೈನ್ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಆಲ್ಸೋ ಮೇಂಟೈನ್ ದ ಸೀಕ್ರೆಸಿ. ಸೊ ಅವನು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅವನು ಒಬ್ಬನೇ ಓನರ್ ಆಗಿರೋದ್ರಿಂದ ಬಿಸ್ನೆಸ್ಸಿನ ಸ್ವಲ್ಪ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮಾಹಿತಿಗಳನ್ನಾಗಿರ್ಬೋದು, ಇನ್ಫಾರ್ಮೇಷನ್ ಅವನು ಕಾನ್ಫಿಡೆನ್ಷಿಯಲ್ ಆಗಿ ಇಡೋಕ್ಕೆ ಸಾಧ್ಯವಾಗುತ್ತೆ. ಅದೇ ನಾವು ಒಂದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಆ ವಿಷಯನ ಪಾರ್ಟ್ನರ್ಗೂ ಹೇಳ್ಬೇಕಾಗಿರುತ್ತೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅವನೇ ಓನರ್ ಆಗಿರುತ್ತೆ. ಹಿ ಈಸ್ ದ ಸಿಂಗಲ್ ಓನರ್. ಸೊ ಈ ಕ್ಯಾನ್ ಮೇಂಟೈನ್ ದ ಸೀಕ್ರೆಸಿ ವಿತ್ ಹಿಮ್ ಓನ್ಲಿ. ಅವನ ಇನ್ಫಾರ್ಮೇಷನ್ ಅವನೇ ಸೀಕ್ರೆಸಿಯಾಗಿ ಮೇಂಟೈನ್ ಮಾಡ್ಕೊತ ಹೋಗ್ಬೋದು. ಇದು ಎಲ್ಲಿ ಸಾಧ್ಯ ಆಗುತ್ತೆ, ನಾವು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಕಾನ್ಫಿಡೆನ್ಷಿಯಲ್ ಆಫ್ ಇನ್ಫಾರ್ಮೇಷನ್, ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ ವಿಲ್ ಮೇಂಟೈನ್ಡ್ ಆಸ್ ಕಾನ್ಫಿಡೆನ್ಷಿಯಲ್. ಸೊ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಅವ್ನು ಏನು ಮಾಡ್ಬೋದು, ಕಾನ್ಫಿಡೆನ್ಷಿಯಲ್ ಆಗಿ ಇಡ್ಬೋದು. ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದಿಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಆ ಬಿಸ್ನೆಸ್ಸಿನ ಒಂದು ಮಾಹಿತಿ. ಈಗ ನೆಕ್ಸ್ಟ್ ನಾಳೆ ಏನು ಮಾಡ್ಬೋದು, ಒಂದು ಇನೋವೇಟಿವ್ ಪ್ರಾಡಕ್ಟ್ನ ತಯಾರಿಸಿದೆ, ಆ ಮಾರ್ಕೆಟಿಗೆ ಆ ಪ್ರಾಡಕ್ಟ್ ಬಂದಿಲ್ಲ ಅನ್ನೋದು ಆ ಸಿಂಗಲ್ ಓನರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅವನು ಅದನ್ನ ತಯಾರಿಸಿ ನಾಳೆ ಮಾರ್ಕೆಟಿಗೆ ಬಿಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಅದು ಕಾನ್ಫಿಡೆನ್ಷಿಯಲ್ ಆಗಿ ಆ ಮ್ಯಾಟ್ರನ್ನ ಇಟ್ಕೊತ ಹೋಗ್ತಾನೆ. ಸೊ ಅದೇ ಬೇರೆಯವ್ರಿಗೆ ಗೊತ್ತಾದರೆ ಬೇರೆ ಪ್ರೊಡ್ಯೂಸರ್ ಸ್ಟಾರ್ಟ್ ಮಾಡ್ಕೊತ ಹೋಗ್ತಾರೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ಥರ ಆಗೋದಿಲ್ಲ. ಯಾಕಂದರೆ is the single owner, he can take the risk of those business, he can only the make decision. ಸೊ ಸಿಂಗಲ್ ಓನರ್ ಆಗಿರೋದ್ರೆ ಆ ಇನ್ಫಾರ್ಮೇಷನ್ ಅವನಲ್ಲೇ ಕಾನ್ಫಿಡೆನ್ಷಿಯಲ್ ಆಗಿ ಉಳ್ಕೊಳುತ್ತೆ. ಸೊ ಕಾನ್ಫಿಡೆನ್ಷಿಯಲ್ ಅಂದರೆ ಗುಟ್ಟಾಗಿ ಗೌಪ್ಯವಾಗಿ ಇಡುವುದು, ಗುಟ್ಟಾಗಿ ಮಾಹಿತಿಯನ್ನು ಸಂಗ್ರಹಿಸುವುದು, ಅವರು ಗುಟ್ಟಾಗಿ ಮಾಹಿತಿಯನ್ನು ಇಡುವುದು. ಸೊ ಯಾರಿಗೂ ಹೇಳಿಲ್ಲಂಗೆ ಆ ಮಾಹಿತಿನ, ಆ ಬಿಸ್ನೆಸ್ಸಿನ ಮಾಹಿತಿನ ಅವನೇ ತನ್ನೊಳಗೇನೆ ಇಟ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊತ ಹೋಗ್ತಾನೆ. ಏನೇ ಒಂದು ಪ್ಲ್ಯಾನ್ ಮಾಡಿದ್ರು ಸಹ ಸೊ ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ಪ್ಲ್ಯಾನ್ ಅವನು ಏನು ಮಾಡ್ತಾನೆ, ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊತಾನೆ. ಸೊ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದಾಗಲೇ ಅದು ಬೇರೆಯವ್ರಿಗೆ ಗೊತ್ತಾಗೋದು. ಎಕ್ಸಿಕ್ಯೂಟ್ ಮಾಡೋ ತನಕ ಮಾತ್ರ ಯಾರಿಗೂ ಗೊತ್ತಾಗೋದು. ಎಕ್ಸಿಕ್ಯೂಟ್ ಅಂದರೆ ಆ ಪ್ಲ್ಯಾನ್ನ ಹೊರಗೆ ತರೋ ತನಕ ಬೇರೆ ಯಾರಿಗೂ ಗೊತ್ತಾಗಲ್ಲ. ಆ ಪ್ಲ್ಯಾನ್ ಯಾರಿಗೆ ಗೊತ್ತಿರುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರುತ್ತೆ. ಸೊ ಒನ್ ಆಫ್ ದ ಅಡ್ವಾಂಟೇಜ್ ಇಸ್ ಕಾನ್ಫಿಡೆನ್ಷಿಯಲಿಟಿ ಆಫ್ ಇನ್ಫಾರ್ಮೇಷನ್. ಸೊ ಗುಟ್ಟಾಗಿ ಇಡುವುದು ಮಾಹಿತಿಯನ್ನು. The third advantage is direct incentive. Direct incentive. So third advantages or merits of the sole proprietorship is direct incentive. Incentives ಅಂದ್ರೆ ಏನು, ಒಂದು ರೆಮ್ಯುನರೇಷನ್ ಆಗಿರ್ಬೋದು, ಒಂದು ಪ್ರಾಫಿಟ್ ಆಗಿರ್ಬೋದು, ಒಂದು ಫೀಸ್ ಆಗಿರ್ಬೋದು, ಡೈರೆಕ್ಟಾಗಿ ಯಾರಿಗೆ ಹೋಗುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಹೋಗುತ್ತೆ. ಇನ್ ಸೋಲ್ ಪ್ರೊಪ್ರೈಟರ್ಶಿಪ್ ದೇ ಡೋಂಟ್ ಶೇರ್ ದ ಪ್ರಾಫಿಟ್ ವಿತ್ ಅದರ್ಸ್, ಬಿಕಾಸ್ ಅವ್ನು ಯಾರ ಜೊತೆಗೂ ಶೇರ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸಿಂಗಲ್ ಓನರಿಂದ ಯಾವುದೇ ಒಂದು ಪ್ರಾಫಿಟ್ ಬಂದರೂ ಅವನು ಆ ಪ್ರಾಫಿಟ್ನ ಯಾರು ಶೇರ್ ಮಾಡ್ಕೊತಾರೆ, ಸೋಲ್ ಪ್ರೊಪ್ರೈಟರೇ ಶೇರ್ ಮಾಡ್ಕೊತಾರೆ. ಸಿಂಗಲ್ ಓನರ್ ಈಸ್ ದಿ ಓನ್ಲಿ ದಿ ಎಲಿಜಿಬಲ್ ಫಾರ್ ಟೇಕಿಂಗ್ ದ ಆಲ್ ದ ಪ್ರಾಫಿಟ್ಸ್. ಆ ಪ್ರಾಫಿಟ್ಸ್ನ ಎಲ್ಲ ಎಲಿಜಿಬಿಲಿಟಿ ಯಾರಿಗಿರುತ್ತೆ, ಆ ಪ್ರಾಫಿಟ್ಸ್ನ ಯಾರು ತಗೋಬೇಕಾದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ತಗೋಗುತ್ತೆ. ಡೈರೆಕ್ಟಾಗಿ ಆ ಪ್ರಾಫಿಟ್ ಯಾರಿಗೆ ಹೋಗುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಹೋಗುತ್ತೆ. ಸೊ ಒನ್ ಆಫ್ ದ ಅಡ್ವಾಂಟೇಜಸ್ ಈಸ್ ಡೈರೆಕ್ಟ್ ಇನ್ಸೆಂಟಿವ್ಸ್. ದೇ ಡೋಂಟ್ ಶೇರ್ ದ ಪ್ರಾಫಿಟ್ ವಿತ್ ಅದರ್ಸ್. ಆ ಪ್ರಾಫಿಟ್ನ ಅವನು ಬೇರೆ ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಈ ಓನ್ಲಿ ಇನ್ವೆಸ್ಟೆಡ್ ದ ಕ್ಯಾಪಿಟಲ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಂಡ್ ಈ ಓನ್ಲಿ ಶೇರ್ ದೋಸ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ ಶೇರ್ ಮಾಡೋದಿಲ್ಲ, ಸಿಂಗಲ್ ಓನರ್ನೇ ಎಲ್ಲ ಪ್ರಾಫಿಟ್ ತಗೊಳ್ತಾನೆ. ಆ ಸಿಂಗಲ್ ಓನರ್ ಏನು ಇರ್ತಾನಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರೆ ಅವನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅದರಲ್ಲಿ ಏನೇ ರಿಸ್ಕ್ ಬಂದರೆ ಅವನೇ ತೊಗೋಬೇಕು, ಏನೇ ಪ್ರಾಫಿಟ್ ಬಂದರೆ ಅವನೇ ತೊಗೋಬೇಕು. ಸೊ ಒನ್ ಆಫ್ ದಿ ಅಡ್ವಾಂಟೇಜ್ ಡೈರೆಕ್ಟ್ ಇನ್ಸೆಂಟಿವ್ಸ್. ಸೊ ಅವ್ನು ಅದೇ ಒಂದು ಪಾರ್ಟ್ನರ್ಶಿಪ್ ಥರ ಸ್ಟಾರ್ಟ್ ಮಾಡ್ಕೊತ ಹೋದರೆ ಅವ್ನು ಬೇರೆ ಪಾರ್ಟ್ನರಿಗೆ ಪ್ರಾಫಿಟ್ನ ಶೇರ್ ಮಾಡಬೇಕಾಗಿರುತ್ತೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ಥರ ಇರೋದಿಲ್ಲ. ಸೊ ಈಸ್ ದಿ ಓನ್ಲಿ ದ ಪರ್ಸನ್ ಟೇಕ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್. ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ, ಆ ಸೋಲ್ ಪ್ರೊಪ್ರೈಟರ್ಶಿಪ್ಪಿಗೆ ಎಲಿಜಿಬಲ್ ಇರುತ್ತೆ. ಸೊ ಡೈರೆಕ್ಟ್ ಇನ್ಸೆಂಟಿವ್ಸ್, ಎಲ್ಲ ಪ್ರಾಫಿಟ್ನ ಡೈರೆಕ್ಟಾಗಿ ಅವನಿಗೆ ತಗೊಳ್ತಾನೆ. ಸೊ ಫೋರ್ತ್ ಅಡ್ವಾಂಟೇಜ್ ಇಸ್ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ನಾಲ್ಕನೇ ಅನುಕೂಲ ಏನಂದರೆ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ಅಕಂಪ್ಲಿಷ್ಮೆಂಟ್ ಅಂದರೆ ಸಾಧನೆ ಮನೋಭಾವ, ಸಾಧನೆಯ ಭಾವನೆ ಬರೋದು. ದೇರ್ ಈಸ್ ಎ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ವಾಲ್ವ್ಡ್ ಇನ್ ವರ್ಕಿಂಗ್ ಫಾರ್ ಒನ್ ಸೆಲ್ಫ್. ಸೊ ನಾವು ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ, ನಮಗೋಸ್ಕರ ಕೆಲಸ ಮಾಡ್ತೀವಿ ಅಂದರೆ ನಮಗೇನೋ ಒಂದು ಸಂತೋಷ ಇರುತ್ತೆ. ಸೊ ಬೇರೆಯವರಿಗೋಸ್ಕರ ಕೆಲಸ ಮಾಡೋದ್ರಲ್ಲಿ ಸಿಗೋ ಸಂತೋಷಕ್ಕಿಂತ ಸೊ ನಮಗೋಸ್ಕರ ನಾವೇನಾದರೂ ವರ್ಕ್ ಮಾಡ್ತಿದ್ದೀವಿ, ಏನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಸೊ ನಮಗೆ ಅವಾಗ ಸಂತೃಪ್ತಿ ಸಿಗುತ್ತೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ. ಸೊ ಅದೇ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲೂ ಕಾಣ್ಬೋದು. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಆ ಬಿಸ್ನೆಸ್ಸು ಮಾರ್ಕೆಟಲ್ಲಿ ತುಂಬ ಬೆಳೀತಾ ಇದೆ ಅಂದರೆ ಅದು ಯಾರಿಗೆ ಹಿರಿಮೆ ತಂದು ಕೊಡುತ್ತೆ, ಆ ಸೋಲ್ ಪ್ರೊಪ್ರೈಟರ್ಶಿಪ್ಪಿಗೆ ಹಿರಿಮೆ ತಂದು ಕೊಡುತ್ತೆ. ಸೊ ದೇರ್ ಈಸ್ ಎ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ವಾಲ್ವ್ಡ್ ಇನ್ ವರ್ಕಿಂಗ್ ಫಾರ್ ಅವರ್ ಸೆಲ್ಫ್. ಸೊ ತನಗಾಗಿ ಕೆಲಸ ಮಾಡೋದ್ರಿಂದ ಅವನಿಗೊಂದು ಸಾಧನೆಯ ಮನೋಭಾವನೆ ಬರ್ತಾ ಹೋಗುತ್ತೆ, ವೈಯಕ್ತಿಕವಾಗಿ ಅವನಿಗೆ ತೃಪ್ತಿ ಬರುತ್ತೆ. ಸೊ ನನ್ನ ಬಿಸ್ನೆಸ್ಸು
ಈ ಥರ ಬೆಳೀತಿದ್ದಲ್ಲ ಮಾರ್ಕೆಟಲ್ಲಿ, ನಾನು ಕಷ್ಟಪಟ್ಟಿದ್ದಕ್ಕೆ ಒಂದು ಪರಿಶ್ರಮ ಸಿಗ್ತಾ ಇದೆಯಲ್ಲ ಅನ್ನೋದು ಅವ್ನ ಮನಸ್ಸಲ್ಲಿ, ಯಾರ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇನ್ಕ್ರೀಸಸ್ ದ ಕಾನ್ಫಿಡೆನ್ಸ್. ಸೊ ಅವನಲ್ಲಿರುವ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಬೇಕು, ಇನ್ನೂ ಬೆಳೆಸಬೇಕು, ಇನ್ನೊಂದು 2-3 ಬ್ರಾಂಚ್ನ ಓಪನ್ ಮಾಡಬೇಕು ಅನ್ನೋ ಮನೋಭಾವನೆ ಯಾರಿಗೆ ಬರ್ತಾ ಹೋಗುತ್ತೆ, ಆ ಸೋಲ್ ಪ್ರೊಪ್ರೈಟರ್ಶಿಪ್ಪಿಗೆ ಬರುತ್ತೆ. ಆ್ಯಂಡ್ ಆಲ್ಸೋ ಮೋಟಿವ್ ಟು ವರ್ಕ್ ಮೋರ್. ಸೊ ಆ ಮೋಟಿವೇಶನ್ ಸಿಗುತ್ತೆ, ಒಂದು ವರ್ಕ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಸ್ಟಾರ್ಟೆಡ್ ದ ಬಿಸ್ನೆಸ್. ಸೊ ಆ ಬಿಸ್ನೆಸ್ಸು ಆ ಇಯರಲ್ಲಿ ತುಂಬ ನೇಮ್ ಮಾಡುತ್ತೆ ಮಾರ್ಕೆಟಲ್ಲಿ. ಸೊ ಆ ನೇಮ್ ಮಾಡಿದ ತಕ್ಷಣ ಅವ್ನ ಮನಸ್ಸಲ್ಲಿ ಬರುತ್ತೆ, ಈ ಬಿಸ್ನೆಸ್ನ ಇನ್ನೂ ಉನ್ನತ ಪೊಸಿಷನ್ ತಗೊಂಡು ಹೋಗ್ಬೇಕು ಅಂತ. ಅವಾಗ ಏನು ಮಾಡ್ತಾನೆ ಅವನು, ಆ ಬಿಸ್ನೆಸ್ನ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡ್ಕೊತ ಡೆವಲಪ್ ಮಾಡ್ಕೊತ ಹೋಗ್ತಾನೆ. ಸೊ ಅವನಿಗೆ ಮನಸ್ಸಲ್ಲಿ ತೃಪ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಸೆಲ್ಫಾಗಿ ಸ್ಟಾರ್ಟ್ ಮಾಡಿದೆ, ಎಂಟರ್ಪ್ರಿನರಾಗಿ ಸ್ಟಾರ್ಟ್ ಮಾಡಿದೆ, ಈ ಬಿಸ್ನೆಸ್ ತುಂಬ ಬೆಳೀತಿದೆ ಅನ್ನೋ ತೃಪ್ತಿ ಉಂಟಾಗ್ತದೆ. ಸೊ ದೇರ್ ಇಸ್ ಎ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ವಾಲ್ಡ್ ಇನ್ ವರ್ಕಿಂಗ್ ಫಾರ್ ಒನ್ ಸೆಲ್ಫ್. ಸಾಧನೆ ಮನೋಭಾವ ಕೂಡ ಬರ್ತಾ ಹೋಗುತ್ತೆ. ಸೊ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅನ್ನೋ ಒಂದು ಒಳ್ಳೆಯ ಮನೋಭಾವ ಸಹ ಬರ್ತಾ ಹೋಗುತ್ತೆ. ಸೊ ಒನ್ ಆಫ್ ದ ಅಡ್ವಾಂಟೇಜಸ್ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ಇಟ್ ಇನ್ಕ್ರೀಸಸ್ ದ ಕಾನ್ಫಿಡೆನ್ಸ್ ಆಫ್ ದಟ್ ಓನರ್ ಆಫ್ ದಿ ಬಿಸ್ನೆಸ್. The fifth advantages is easy formation and closure. Easy formation and closure. So the last advantages are, one of the advantages of ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಈಸಿ ಫಾರ್ಮೇಷನ್ ಆ್ಯಂಡ್ ಕ್ಲೋಷರ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಒಂದು ಅಡ್ವಾಂಟೇಜ್ ಏನಾಗಿರುತ್ತೆ, ಈಸಿಯಾಗಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಬೇರೆಯವ್ರ ನಿರ್ಣಯ ಕೇಳೋ ಅವಶ್ಯಕತೆ ಇರೋದಿಲ್ಲ. ಈ ಕ್ಯಾನ್ ಓನ್ಲಿ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಸ್ಟಾರ್ಟಿಂಗ್ ದ ಬಿಸ್ನೆಸ್. ಸೊ ಈಸಿಯಾಗಿ ಅವನು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಆಲ್ಸೋ ಈಸಿ ಟು ಕ್ಲೋಸ್. ಸೊ ವೈಂಡ್ ಅಪ್ ಮಾಡ್ಬೇಕಾದ್ರೆ, ಬಿಸ್ನೆಸ್ನ ಕ್ಲೋಸ್ ಮಾಡ್ಬೇಕಾದ್ರೆ ಬೇರೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅವನೇ ಓನರ್, ಸಿಂಗಲ್ ಓನರ್ ಇರೋದ್ರಿಂದ ಬೇರೆ ಅವ್ರನ್ನ ನಿರ್ಣಯ, ಬೇರೆಯವ್ರನ್ನ ಒಪಿನಿಯನ್ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಒನ್ ಆಫ್ ದ ಅಡ್ವಾಂಟೇಜಸ್ ಈಸ್ ಈಸಿ ಫಾರ್ಮೇಷನ್ ಆ್ಯಂಡ್ ಕ್ಲೋಷರ್. ಆ್ಯನ್ ಇಂಪಾರ್ಟೆಂಟ್ ಮೆರಿಟ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ is the easy formation of business with the minimum formalities. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ತುಂಬ ಫಾರ್ಮಾಲಿಟೀಸ್ ಫಾಲೋ ಮಾಡಬೇಕಾಗಿರೋದಿಲ್ಲ. ಯಾಕಂದರೆ ಅವನೇ ಒಬ್ಬ ಓನರ್ ಆಗಿರೋದ್ರಿಂದ ಸಮ್ ಆಫ್ ದ ಮಿನಿಮಮ್ ಫಾರ್ಮಾಲಿಟೀಸ್ನ ಫಾಲೋ ಮಾಡ್ಕೊತ ಹೋಗ್ಬೇಕು. ಇಟ್ ಈಸ್ ಈಸಿ ಟು ಸ್ಟಾರ್ಟ್ ದ ಬಿಸ್ನೆಸ್ ಆ್ಯಂಡ್ ಆಲ್ಸೋ ಈಸಿ ಟು ಕ್ಲೋಸ್ ದ ಬಿಸ್ನೆಸ್ ಆ್ಯಸ್ ಪರ್ ದ ವಿಶ್ ಆಫ್ ದಿ ಓನರ್. ಸೊ ಓನರಿನ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಯಾವುದಕ್ಕೆ ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಅವನ ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಅದನ್ನ ಕ್ಲೋಸ್ ಮಾಡಬೇಕಂದ್ರೂ ಅವನ ಡಿಸಿಷನ್ನೇ ಫೈನಲ್ ಇರುತ್ತೆ. ಸೊ ಬೇರೆ ಥರ್ಡ್ ಪಾರ್ಟಿ ಪರ್ಸನಿಂದ ನಾವು ಕೇಳೋ ಆ ಇನ್ಫಾರ್ಮೇಷನ್ನ ಕ್ಲೋಸ್ ಮಾಡಬೇಕು ಮಾಡಬಾರ್ದು ಕೇಳೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಈ ಈಸ್ ದಿ ಸಿಂಗಲ್ ಓನರ್ ಆಫ್ ದಿ ಬಿಸ್ನೆಸ್. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ದ ಫಸ್ಟ್ ಒನ್ ಈಸ್ ಏನು, ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೊ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಎನಿ ಡಿಸಿಷನ್ ಬಿಸ್ನೆಸ್ಸಲ್ಲಿ ತೊಗೋಬೇಕಂದ್ರೆ ಬೇರೆ ಥರ್ಡ್ ಪಾರ್ಟಿ ಪರ್ಸನ್ನ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಸೋಲ್ ಪ್ರೊಪ್ರೈಟರ್ ಓನ್ಲಿ ಟೇಕ್ ಆಲ್ ದ ಡಿಸಿಷನ್ಸ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ಎಕ್ಸಿಕ್ಯೂಟ್ ದೋಸ್ ಡಿಸಿಷನ್ ಇನ್ ಟು ದಿ ಬಿಸ್ನೆಸ್. ಸೊ ದೇರ್ ಇಸ್ ನೋ ನೀಡ್ ಟು ಕನ್ಸಲ್ಟ್ ದಿ ಅದರ್ಸ್. ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಒನ್ ಆಫ್ ದಿ ಅಡ್ವಾಂಟೇಜಸ್ ಇಸ್ ಕ್ವಿಕ್ ಡಿಸಿಷನ್ ಮೇಕಿಂಗ್. ದ ಸೆಕೆಂಡ್ ಅಡ್ವಾಂಟೇಜಸ್ ಯಾವುದು, ಕಾನ್ಫಿಡೆನ್ಷಿಯಲಿಟಿ ಆಫ್ ಇನ್ಫಾರ್ಮೇಷನ್. ಸೊ ಮಾಹಿತಿಯನ್ನು ಗುಟ್ಟಾಗಿಡೋದು. ಆಲ್ ದ ಇನ್ಫಾರ್ಮೇಷನ್ ಟು ಬಿಸ್ನೆಸ್ ರಿಲೇಟಿಂಗ್ ಟು ಲೈಕ್ ಮಾನಿಟರಿ ಆಸ್ಪೆಕ್ಟ್ಸ್, ಲೈಕ್ ರಿಲೇಟಿಂಗ್ ಟು ದಿ ಡಾಕ್ಯುಮೆಂಟ್ಸ್. ಈ ಡಾಕ್ಯುಮೆಂಟ್ಸು ಮಾನಿಟರಿ ಆಸ್ಪೆಕ್ಟ್ಸ್ನೆಲ್ಲ ಸೊ ಗುಟ್ಟಾಗಿ ಇಡ್ಬೋದು. ಮಾಹಿತಿನ ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲ ಎಲ್ಲಿ ನಡೆಯೋಕ್ಕೆ ಸಾಧ್ಯ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮಾತ್ರ ನಡೆಯೋಕ್ಕೆ ಸಾಧ್ಯ. ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ, ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅವನಲ್ಲೇ ಆ ಮಾಹಿತಿ ಉಳಿಯುತ್ತೆ. ಸೊ ಬೇರೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಒನ್ ಆಫ್ ದ ಅಡ್ವಾಂಟೇಜಸ್ ಈಸ್ ಕಾನ್ಫಿಡೆನ್ಷಿಯಲಿಟಿ ಆಫ್ ಇನ್ಫಾರ್ಮೇಷನ್. The third one is direct incentives. So one of the major and important advantages of sole proprietorship is the direct incentives. ಆ ಬಿಸ್ನೆಸ್ಸಲ್ಲಿ ಬರುವಂಥ ಒಂದು ಇನ್ಸೆಂಟಿವ್ಸ್ ಆಗಿರ್ಬೋದು, ಒಂದು ಪ್ರಾಫಿಟ್ ಆಗಿರ್ಬೋದು, ಒಂದು ಫೀಸ್ ಆಗಿರ್ಬೋದು, ಅದು ಎಲ್ಲ ನೇರವಾಗಿ ಯಾರಿಗೆ ಜಮಾ ಆಗುತ್ತೆ, ಸೊ ಆ ಸೋಲ್ ಪ್ರೊಪ್ರೈಟರ್ಶಿಪ್ಪಿಗೆ ಜಮಾ ಆಗುತ್ತೆ. ಸೊ ಅದನ್ನು ಬೇರೆಯವ್ರಿಗೆ ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪೇ ಸಿಂಗಲ್ ಓನರ್ ಆಗಿರೋದ್ರ ಆ ಬಿಸ್ನೆಸ್ಸಲ್ಲಿ ಬರುವಂಥ ಪ್ರಾಫಿಟ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಎನಿ ರೆಮ್ಯುನರೇಷನ್ ರಿಲೇಟೆಡ್ ಟು ದಿ ಮಾನಿಟರಿ ಆಸ್ಪೆಕ್ಟ್ಸ್, these are all depends upon to share with the only with the sole proprietorship. ಆ ಎಲ್ಲ ಹಣದ ಜವಾಬ್ದಾರಿ ಯಾರು ಹೊಂದಿರ್ತಾರೆ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪೇ ಹೊಂದಿರುತ್ತಾರೆ. ದೇ ಡೋಂಟ್ ಶೇರ್ ವಿತ್ ದಿ ಅದರ್ಸ್. ಅವ್ರು ಯಾರ ಜೊತೆಗೂ ಶೇರ್ ಮಾಡೋದಿಲ್ಲ. ಆ್ಯಂಡ್ ಫೋರ್ತ್ ಅಡ್ವಾಂಟೇಜಸ್ ಈ ಸೆನ್ಸ್ ಆಫ್
ಅಕಂಪ್ಲಿಷ್ಮೆಂಟ್. ಹಿಯರ್ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಮೀನ್ಸ್ ಸಾಧನೆಯ ಮನೋಭಾವನೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಕೆಲಸ ಮಾಡ್ತೀವಿ, ನಮಗೋಸ್ಕರ ಕೆಲಸ ಮಾಡ್ತೀವಿ ಅಂದರೆ ಸಾಧನೆ ಮನೋಭಾವ ಬರ್ತಾ ಹೋಗುತ್ತೆ. ಸೊ ಒನ್ ಆಫ್ ದಿ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ರೀಸಸ್ ದ ಬೂಸ್ಟ್ ಟು ದಿ ಕಾನ್ಫಿಡೆನ್ಸ್. ಸೊ ಒಂದು ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ವಿಲ್ ಮೋಟಿವೇಟ್ ದಿ ವರ್ಕ್ ಮೋರ್. ಇನ್ನು ವರ್ಕ್ನ ಜಾಸ್ತಿ ಮಾಡಬೇಕು ಅನ್ನೋ ಮನೋಭಾವನೆ ಯಾರಲ್ಲಿ ಬರ್ತಾ ಹೋಗುತ್ತೆ, ಆ ಸಿಂಗಲ್ ಓನರಲ್ಲಿ ಬರ್ತಾ ಹೋಗುತ್ತೆ. ಸೊ ಅವನು ಸ್ಟಾರ್ಟಿಂಗ್ ಸೋಲ್ ಪ್ರೊಪ್ರೈಟರ್ ಒಂದು ಕಂಪ್ನಿ ಯಾರು ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿದರೆ ಆ ಮೋಟಿವೇಶನಿಂದ ನೆಕ್ಸ್ಟ್ ಇಯರ್ ಒಂದು ಫರ್ದರ್ ಇನ್ಕ್ರೀಸಸ್ ದ ಬಿಸ್ನೆಸ್ ಇಂಟು ಮೋರ್ ಲೈಕ್ ಅನದರ್ ಬ್ರಾಂಚ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬರ್ತಾ ಹೋಗುತ್ತೆ. ಸೊ ಇದು ಮೋಟಿವೇಟ್ ಟು ದಿ ವರ್ಕ್ ಮೋರ್. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಈಸಿ ಫಾರ್ಮೇಷನ್ ಆ್ಯಂಡ್ ದಿ ಕ್ಲೋಷರ್. ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್ ಆ್ಯಸ್ ಎ ಸೋಲ್ ಪ್ರೊಪ್ರೈಟರ್ ಇಟ್ ಕ್ಯಾನ್ ಬಿ ಈಸಿ ಟು ಸ್ಟಾರ್ಟ್. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಸಿಯಾಗಿ ಸ್ಟಾರ್ಟ್ ಮಾಡೋದು, ಬೇರೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಈಸಿಯಾಗಿ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಈಗ ವೈಂಡ್ ಅಪ್ ಮಾಡಬೇಕಂದ್ರೆ, ಈಗ ಕ್ಲೋಸ್ ಮಾಡ್ಬೇಕಂದ್ರೂ ಯಾರ ಅವಶ್ಯಕತೆ, ಯಾರ ಒಪಿನಿಯನ್ ಕೇಳೋದು ಅವಶ್ಯಕತೆ ಇರೋದಿಲ್ಲ. ಸೊ ಅದು ಎಲ್ಲಿ ನಡೆಯೋಕ್ಕೆ ಸಾಧ್ಯ, ಈ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮಾತ್ರ ನಡೆಯೋಕ್ಕೆ ಸಾಧ್ಯ. ಈಸಿಯಾಗಿ ಫಾರ್ಮೇಷನ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಕ್ಲೋಸ್ ಮಾಡಬೇಕು. ದೀಸ್ ಆರ್ ದ ಸಮ್ ಆಫ್ ದ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಕೆಲವೊಂದು ಅನುಕೂಲಗಳು. ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಿದ್ರೆ ಏನೆಲ್ಲ ಅನುಕೂಲ ಬರ್ತಾವಂದರೆ ಈ ಅನುಕೂಲಗಳು ಬರ್ತಾ ಹೋಗುತ್ತೆ. ಫಸ್ಟ್ ಒನ್ ಇಸ್ ಕ್ವಿಕ್ ಡಿಸಿಷನ್ ಮೇಕಿಂಗ್, ಸೆಕೆಂಡ್ ಒನ್ ಇಸ್ ಕಾನ್ಫಿಡೆನ್ಷಿಯಲಿಟಿ ಆಫ್ ಇನ್ಫಾರ್ಮೇಷನ್, third is direct incentives, fourth is sense of accomplishment, fifth is easy formation and closure. These are the some of the major advantages of the sole proprietorship. So next we discuss the some of the demerits, some of the demerits of the or limitations of the sole proprietorship. ಅನಾನುಕೂಲ, ಇವು ಅನುಕೂಲಗಳು ಕಲ್ತು ಅನಾನುಕೂಲ ಯಾವುವು ಇದ್ದಾವೆ, ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡೋದ್ರಿಂದ ಏನೆಲ್ಲ ಡಿಮೆರಿಟ್ಸ್ ಬರ್ತಾ ಹೋಗ್ತಾವೆ ಅನ್ನೋದನ್ನ ಕಲಿತಾ ಹೋಗೋಣ. ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್. ಸೊ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡೋದ್ರಿಂದ ಕೆಲವು ಡಿಸ್ಅಡ್ವಾಂಟೇಜಸ್, ಕೆಲವು ಲಿಮಿಟೇಷನ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಬರೀ ಅಡ್ವಾಂಟೇಜಸ್ ಅಷ್ಟೇ ಇರೋದಿಲ್ಲ. ಸೊ ವಿ ಕ್ಯಾನ್ ಸಿ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಆಲ್ಸೋ. ಸೊ ವಿ ಡಿಸ್ಕಸ್ ದ ಮೆರಿಟ್ಸ್ ಇನ್ earlier. Now we discuss the what are all those demerits or disadvantages of sole proprietorship. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡೋದ್ರಿಂದ ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಬರ್ತಾ ಹೋಗುತ್ತೆ. ದ ಫಸ್ಟ್ ಒನ್ ಈಸ್ ಲಿಮಿಟೆಡ್ ರಿಸೋರ್ಸಸ್. ಫಸ್ಟ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಅರೈಸ್ ಆಗುತ್ತೆ ಅಂದರೆ ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ಅರೈಸ್ ಆಗುತ್ತೆ. ಲಿಮಿಟೆಡ್ ರಿಸೋರ್ಸಸ್ ಅಂದರೆ ಕಡಿಮೆ ಸಂಪನ್ಮೂಲಗಳು, ಕಡಿಮೆ ರಿಸೋರ್ಸಸ್ ಇರುತ್ತೆ. ಬ್ಯಾಂಕ್ಸ್ ಆ್ಯಂಡ್ ಅದರ್ಸ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಮೇ ಹೆಸಿಟೇಟ್ ಟು ಎಕ್ಸ್ಟೆಂಡ್ ಎ ಲಾಂಗ್ ಟರ್ಮ್ ಲೋನ್ ಟು ಎ ಸೋಲ್ ಪ್ರೊಪ್ರೈಟರ್. ಸೊ ಸೋಲ್ ಪ್ರೊಪ್ರೈಟರ್ ಮೇಜರಾಗಿ ಎಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ, ಬ್ಯಾಂಕ್ಗಳಲ್ಲಿ ಲೋನ್ ತೊಗೋಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಕ್ಯಾಪಿಟಲ್ ತುಂಬಾ ಬೇಕಾಗುತ್ತೆ. ಕ್ಯಾಪಿಟಲ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಬಿಸ್ನೆಸ್. ಸೊ ಕ್ಯಾಪಿಟಲ್ ಇಲ್ದಲ್ಲ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ನು ಸಿಂಗಲ್ ಓನರ್ ಆಗಿರ್ತಾನೆ, ಒಂದು ಬ್ಯಾಂಕಿಗೆ ಲೋನ್ ಕೇಳೋಕೆ ಹೋಗಿರ್ತಾನೆ. ಸೊ ಬ್ಯಾಂಕಲ್ಲಿ ಲೋನ್ ಕೇಳೋಕೆ ಹೋದಾಗ ಸೋಲ್ ಪ್ರೊಪ್ರೈಟರ್ ಆಗಿರೋದ್ರಿಂದ ಸೊ ಲೋನ್ ಕೊಡೋದು ಸ್ವಲ್ಪ ಭಯ ಪಡ್ತಾರೆ. ಯಾಕಂದರೆ ತೀರಿಸ್ತಾರೋ ಇಲ್ವೋ ಅನ್ನೋದು ಬ್ಯಾಂಕ್ನವರಿಗೆ ನಂಬಿಕೆ ಇರೋದಿಲ್ಲ. ಬಿಕಾಸ್ ಈಸ್ ದಿ ಸಿಂಗಲ್ ಓನರ್. ಸೊ ಆ ಬಿಸ್ನೆಸ್ಸಿನ ಎಲ್ಲ ಜವಾಬ್ದಾರಿ ಯಾರ ಮೇಲೆ ಬಿದ್ದಿರುತ್ತೆ, ಸೊ ಸಿಂಗಲ್ ಓನರ್ ಮೇಲೆ ಬಿದ್ದಿರೋದ್ರಿಂದ ಬ್ಯಾಂಕ್ ಮೇ ಹೆಸಿಟೇಟ್ ಟು ಎಕ್ಸ್ಟೆಂಡ್ ಲಾಂಗ್ ಟರ್ಮ್ ಲೋನ್. ಸೊ ಲಾಂಗ್ ಟರ್ಮ್ ಲೋನ್ ಕೊಡೋದ್ರಲ್ಲಿ ಅವರು ಸ್ವಲ್ಪ ಭಯ ಪಡ್ಕೊತ ಹೋಗ್ತಾರೆ. ಅಮೌಂಟ್ ಆಫ್ ಕ್ಯಾಪಿಟಲ್ ಈಸ್ ವೆರಿ ಲೆಸ್ ಬಿಕಾಸ್ ಸಿಂಗಲ್ ಪರ್ಸನ್ ಓನ್ಲಿ ಇನ್ವೆಸ್ಟ್ ದ ಕ್ಯಾಪಿಟಲ್. ಸೊ ಅಮೌಂಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗಿರುತ್ತೆ. ಸೊ ಈಗ ಅದೇ 4-5 ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಸೋಲ್ ಪ್ರೊಪ್ರೈಟರಲ್ಲಿ ಆ ಥರ ಆಗೋದಿಲ್ಲ. ಈಸ್ ಅ ಸಿಂಗಲ್ ಓನರ್, ಈ ಕ್ಯಾನ್ ಇನ್ವೆಸ್ಟ್ ದ ಮನಿ. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಕಡಿಮೆ ಇನ್ವೆಸ್ಟ್ಮೆಂಟು ಎಲ್ಲಿ ಕಾಣ್ಬೋದು, ನಾವು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕಾಣ್ಬೋದು. ಬ್ಯಾಂಕ್ಗಳು ಸಹ ಲೋನ್ ಕೊಡೋದಿಲ್ಲ, ಯಾಕೆ ಒಬ್ಬನೇ ಓನರ್ ಆಗಿರೋದ್ರಿಂದ ನಂಬಿಕೆ ಇರೋದಿಲ್ಲ. ಸೊ ಲೋನ್ ತೀರಿಸ್ತಾನೆ ಅನ್ನೋ ನಂಬಿಕೆ ಇರೋದಿಲ್ಲ. ಸೊ ಅದೊಂದು ಭಯದಿಂದ ಬ್ಯಾಂಕ್ನ ಲಾಂಗ್ ಟರ್ಮ್ ಲೋನ್ ಕೊಡೋದಿಲ್ಲ, ಸ್ವಲ್ಪ ಶಾರ್ಟ್ ಟರ್ಮ್ ಲೋನೇ ಕೊಡ್ಕೊತ ಹೋಗ್ತಾರೆ. ಮತ್ತು ಕಡಿಮೆ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಲಾಂಗ್ ಟರ್ಮ್ ಲೋನ್ ಸ್ಯಾಂಕ್ಷನ್ ಮಾಡೋದು ಕಡಿಮೆ. ಯಾವುದರಲ್ಲಿ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ. ಸೊ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ದಿ ಲಿಮಿಟೆಡ್ resources. And also second disadvantages is limited life of business concern. Limited life of business
concern. So that's one of the second demerits of sole proprietorship is limited life of business concern. So limited life of business concern ನ ಶಾರ್ಟ್ ಪೀರಿಯಡ್ ಆಫ್ ಸ್ಪ್ಯಾನ್. ಸೊ ದೀರ್ಘಾವಧಿಯವಾಗಿ ನಾವು ಬಿಸ್ನೆಸ್ನ ತೆಗೆದುಕೊಂಡು ಹೋಗೋಕೆ ಆಗೋದಿಲ್ಲ. ಸೊ ಕಡಿಮೆ ಒಂದು ವರ್ಷದಲ್ಲೇ ನಾವು ವೈಂಡ್ ಅಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಇಸ್ ಓನ್ಡ್ ಅಂಡ್ ಕಂಟ್ರೋಲ್ ಬೈ ದಿ ಒನ್ ಪರ್ಸನ್. ಆ ಬಿಸ್ನೆಸ್ ಕಂಟ್ರೋಲ್ ಯಾರು ಮಾಡಿರ್ತಾರೆ? ಓನ್ಲಿ ಒನ್ ಪರ್ಸನ್. So death, insanity, imprisonment, physical alignment may happens in the business can lead to a closure. So ಒಂದು ಓನರ್ ಮೇಲೆ ಇಡೀ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ಆ ಓನರ್ ಏನಾದ್ರು ಡೆತ್ ಆದರೆ, ಇನ್ಸ್ಯಾನಿಟಿ ಆದರೆ, ದಿವಾಳಿತನ ಹೊಂದ್ಕೊಂಡ್ರೆ, ಸೊ ಆ ಬಿಸ್ನೆಸ್ನ ಕ್ಲೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಆಗಿ ಲಾಂಗ್ ಸರ್ವೈವಲ್ಗೆ ಆ ಬಿಸ್ನೆಸ್ನ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಆಲ್ ದ business will depends upon the single owner only. The business will depends upon single owner ಆಗಿರೋದ್ರೆ, ಇಫ್ ಇನ್ ಕೇಸ್ ಅವನೇಂದ್ರೆ ಮರಣ ಹೊಂದಿದ್ರೆ, ಸೊ ಮರಣ ಡೆತ್ ಆದರೆ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ ಯಾಕಂದರೆ ಬೇರೆ ಓನರ್ಸ್ ಇರೋದಿಲ್ಲ. ಯಾಕಂದರೆ ಅದು ಸಿಂಗಲ್ ಓನರ್ಶಿಪ್ ಆಗಿದೆ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸೋಲ್ ಮೀನ್ಸ್ ಸಿಂಗಲ್, ಪ್ರೊಪ್ರೈಟರ್ಶಿಪ್ ಓನರ್, ಸಿಂಗಲ್ ಓನರ್ಶಿಪ್ ಆಗಿರೋದ್ರಿಂದ ಸೊ ಬೇರೆ ಅವರು ಓನರ್ ಇರೋದಿಲ್ಲ. ಸೊ ಅವ್ನು ಮರಣ ಹೊಂದಿದ್ರೆ ಆ ಬಿಸ್ನೆಸ್ನ ಕ್ಲೋಸ್ ಮಾಡಲೇಬೇಕಾಗಿರುತ್ತೆ. ಯಾಕಂದರೆ ಬೇರೆ ವರ್ಕ್ ಮಾಡೋರು ಇರೋದಿಲ್ಲ. ಸೊ ಅದನ್ನ ಕ್ಲೋಸ್ ಮಾಡಬೇಕಾಗಿರುತ್ತೆ. ಸೊ ಬಿಕಾಸ್ ವಿ ಕೆನಾಟ್ ಪ್ರೆಡಿಕ್ಟ್ ದ ಫ್ಯೂಚರ್ ಈಸ್ ಅನ್ಸರ್ಟನಿಟಿ. ಇವತ್ತು ಚೆನ್ನಾಗಿರೋ ನಾಳೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆ ಓನರ್ ಏನಾದರೂ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾಳೆ ಏನಾದರೂ ಅವನು ಎಕ್ಸ್ಪೈರ್ ಆದರೆ, ಡೆತ್ ಆದರೆ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕಲ್ಲ. ಸೊ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಇಸ್ ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್ concern. So limited life of business is small. If it is partnership ಆದರೆ, ಸೊ ಒಬ್ಬ ಎಕ್ಸ್ಪೈರ್ ಆದರೆ ಇನ್ನೊಬ್ಬ ಪಾರ್ಟ್ನರು ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ಕೊತ ಹೋಗ್ತಾನೆ. ಬಟ್ ಇಯರ್ ಇನ್ ಸೋಲ್ ಪ್ರೊಪ್ರೈಟರ್ಶಿಪ್ ದೇರ್ ಇಸ್ ಓನ್ಲಿ ಎ ಸಿಂಗಲ್ ಓನರ್. ಸೊ ಬಿಸ್ನೆಸ್ ಅಂಡ್ ಲೈಫ್ ಎಷ್ಟಾಗುತ್ತೆ? ಶಾರ್ಟ್ ಪೀರಿಯಡ್ ಆಫ್ ಸ್ಪ್ಯಾನ್ ಆಗುತ್ತೆ. ದ ಎಂಟೈರ್ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಸಿಂಗಲ್ ಪರ್ಸನ್. ಸೊ ಎಂಟೈರ್ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸಿಂಗಲ್ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಬಿಸ್ನೆಸ್ನ ಮೇಜರಾಗಿ ಕಂಟಿನ್ಯೂ ಮಾಡಬೇಕಾದ್ರೆ ಆ ಪರ್ಸನ್ನು ದೀರ್ಘಾವಧಿ ಇರ್ತಾನೋ ಇಲ್ಲೋ ಅಂತ ನಂಬಿಕೆ ಇರೋದಿಲ್ಲ. ಆ ಬಿಸ್ನೆಸ್ಸು ಲಾಂಗ್ ರನ್ ಸರ್ವೈವಲ್ ಆಗುತ್ತೆ ಅನ್ನೋದು ನಮಗೆ ನಂಬಿಕೆ ಇರೋದಿಲ್ಲ. ಸೊ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಇಸ್ ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್ ಕನ್ಸರ್ನ್. ದ ಥರ್ಡ್ ಡಿಸ್ಅಡ್ವಾಂಟೇಜಸ್ ಆರ್ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಅನ್ಲಿಮಿಟೆಡ್ liability. ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಹೊಣೆಗಾರಿಕೆ ತುಂಬ ಇರ್ತದೆ. ಯಾವುದರಲ್ಲಿ? ಸೋಲ್ ಪ್ರೊಪ್ರೈಟರ್ಶಿಪ್ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಜಾಸ್ತಿ ನಾವು ನೋಡ್ತೀವಿ? ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ನೋಡ್ತೀವಿ. ದ ಓನರ್ ಆಫ್ ದಿ ಬಿಸ್ನೆಸ್ ಕ್ಯಾನ್ ಫೇಸ್ ದ ಪ್ರಾಬ್ಲಮ್ಸ್ ಆಫ್ ರೀಪೇಮೆಂಟ್ ಆಫ್ ಲೋನ್. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಎಲ್ಲ ಕ್ಯಾಪಿಟಲ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ? ಆ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಕ್ಯಾಪಿಟಲ್ಲು ಅವನೇ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೊ ಬ್ಯಾಂಕಲ್ಲಿ ಲೋನ್ ತೊಗೊಳ್ತಾನೆ. ಸೊ ಕ್ಲಿಯರ್ನೆಸ್ ಮಾಡೋದು ತುಂಬಾ ಕಷ್ಟವಾಗುತ್ತೆ. ಇಫ್ ಈ ಫೇಲ್ಸ್ ಟು ರೀಪೇಮೆಂಟ್ ಟು ಲೋನ್, ದ ಅಸೆಟ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕ್. ಸೊ ಅವನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಒಂದು 10 lakhs ಲೋನ್ ತೊಗೊಂಡಿರ್ತಾನೆ. ಆ ಲೋನ ಇನ್ ಕೇಸ್ ಅವ್ನು ತೀರ್ಸೋಕ್ಕಾಗೋದಿಲ್ಲ. ಸೊ ಅವ್ರು ಬ್ಯಾಂಕ್ನವ್ರು ಏನು ಮಾಡ್ತಾರೆ? ಆ ಬಿಸ್ನೆಸ್ಸಲ್ಲಿರೋ ಅಸೆಟ್ಸ್ ಲೈಕ್ ಫರ್ನಿಚರ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಅವನ್ನ ಜಪ್ತಿ ಮಾಡ್ಕೊತಾರೆ. ಯಾರು? ಬ್ಯಾಂಕಲ್ಲಿ. ಆ್ಯಂಡ್ ಆಲ್ಸೋ ದ ಪರ್ಸನಲ್ ಅಸೆಟ್ಸ್ ಆಫ್ ದಿ ಓನರ್ ಆಲ್ಸೋ ಅವ್ರು ತಗೊಂಡು ಹೋಗ್ತಾರೆ. ಬ್ಯಾಂಕ್ನವ್ರು ಏನು ಮಾಡ್ತಾರೆ? ಆ ಬಿಸ್ನೆಸ್ಸಲ್ಲಿರೋ ಫರ್ನಿಚರ್ ಅಲ್ಲದೆ ತನ್ನ ಸ್ವಂತ ಅಂದರೆ ಮನೆಯಲ್ಲಿರೋ ಫರ್ನಿಚರ್ ಸಹ ತಗೊಂಡ್ಕೊಂಡು ಹೋಗೋ ಚಾನ್ಸಸ್ ಭಾಳನೇ ಇರುತ್ತೆ. ಸೊ ಅನ್ಲಿಮಿಟೆಡ್ ಲಯಬಿಲಿಟಿ, ಹೊಣೆಗಾರಿಕೆ ತುಂಬಾ ಇರುತ್ತೆ. ಸೊ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ದ ರೀಪೇಮೆಂಟ್ ಆಫ್ ದಿ ಲೋನ್. ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಅದಷ್ಟು ಅವ್ನು ಆ ಟೈಮಲ್ಲೇ ತೀರಿಸಬೇಕಾಗಿರುತ್ತೆ. ಸೊ ಇಫ್ ಈ ಫೇಲ್ಸ್ ಟು ರೀಪೇಮೆಂಟ್ ಆಫ್ ಲೋನ್, the assets should be taken by the bank and also the personal assets of the owner. ಮನೆ ವಸ್ತುಗಳನ್ನು ಸಹ ಜಪ್ತಿ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಯಾವ ಥರ ಲೋನ ರೀಪೇಮೆಂಟ್ ಮಾಡಬೇಕು. ಸೊ ಅವನೊಂದು ಕ್ಯಾಪಿಟಲ್ ಜಾಸ್ತಿ ತೊಗೊಳ್ತಿದ್ರೆ ಆ ನೇಚರ್ ಆಫ್ ಬಿಸ್ನೆಸ್ ಮೇಲೆ ಎಷ್ಟು ಕಡಿಮೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಕೊ ಆದಷ್ಟು ಕಡಿಮೆ ಇನ್ವೆಸ್ಟ್ಮೆಂಟೇ ಮಾಡ್ಕೊತ, ಅವಾಗ ಇದನ್ನು ನಾವು ತಪ್ಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅವನು ಜಾಸ್ತಿ ಕ್ಯಾಪಿಟಲ್ ತೊಗೊಂಡಿದೆ ಅಂದರೆ ಅವನು ಆನ್ ಟೈಮಲ್ಲಿ ರೀಪೇಮೆಂಟ್ ಮಾಡೋಣ, ಯೂಶ್ವಲ್ ಬ್ಯಾಂಕ್ನವ್ರು ಏನು ಮಾಡ್ತಾರೆ? ಬಂದು ಜಪ್ತಿ ಮಾಡ್ತಾರೆ, ಅಸೆಟ್ನ ಅಕ್ವೈರ್ ಮಾಡ್ಕೊತಾರೆ. ಸೊ ಅಸೆಟ್ ಅವ್ರು ಬ್ಯಾಂಕ್ ಬಿಸ್ನೆಸ್ಸಲ್ಲಿ ಇಲ್ದಿರೋ ಅಸೆಟ್ಸ್ ಅಲ್ಲದೆ ಮನೇಲಿರೋ ಮನೇಲಿರೋ ಫರ್ನಿಚರ್ ಆಗಿರ್ಬೋದು, ಸಮ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಗೋಲ್ಡ್ಸ್ ಆಗಿರ್ಬೋದು, ಇವನ್ನೆಲ್ಲ ಜಪ್ತಿ ಮಾಡೋ ಚಾನ್ಸಸ್ಸು ಎಲ್ಲಿ ಕಾಣ್ತೀವಿ? ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕಾಣ್ತೀವಿ. ಸೊ ಲಯಬಿಲಿಟಿ ಇನ್ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ಲಿಮಿಟೆಡ್, ತುಂಬ ಹೊಣೆಗಾರಿಕೆ ತುಂಬ ಇರುತ್ತೆ. ಸೊ ಅನದರ್ ಡಿಸ್ಅಡ್ವಾಂಟೇಜಸ್ ಲಿಮಿಟೆಡ್ ಮ್ಯಾನೇಜೀರಿಯಲ್ ಎಬಿಲಿಟಿ. ಲಿಮಿಟೆಡ್
ಸೊ another disadvantages or demerits of sole proprietorship is the limited managerial ability. ನಿರ್ವಹಣೆ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಒಂದು ಬಿಸ್ನೆಸ್ನ ಹ್ಯಾಂಡ್ಲ್ ಮಾಡೋ ಸಾಮರ್ಥ್ಯ ಎಲ್ಲಿ ಕಡಿಮೆ ಇರುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕಡಿಮೆ ಇರುತ್ತೆ. ಅದು ಯಾವ ಥರ ಅಂದರೆ ದ ಓನರ್ ಹ್ಯಾಸ್ ಟು ಅಸ್ಯೂಮ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ವೇರಿಡ್ ಮ್ಯಾನೇಜರಲ್ ಟಾಸ್ಕ್ ಸಚ್ ಆಸ್ ಪರ್ಚೇಸಿಂಗ್, ಸೆಲ್ಲಿಂಗ್, ಫಿನಾನ್ಸಿಂಗ್ ಎಕ್ಸೆಟ್ರಾ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲೂ ನಾವು ಕಾನ್ಸಂಟ್ರೇಷನ್ ಕೊಡಬೇಕು, ಸೆಲ್ಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಕಾನ್ಸಂಟ್ರೇಷನ್ ಕೊಡಬೇಕು, ಮತ್ತು ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟಲ್ಲೂ ಕಾನ್ಸಂಟ್ರೇಷನ್ ಕೊಡಬೇಕು. ಬಟ್ ಒಂದು ಸೋಲ್ ಪ್ರೊಪ್ರೈಟರ್ ಆಗಿ ಸಿಂಗಲ್ ಓನರ್, ಅವನೊಬ್ಬನೇ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಾರ್ಯನಿರ್ವಹಿಸುವಂಥ ಚಾಣಕ್ಷನಾಗಿರ್ಬೇಕು. ಅವನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದರೆ ಮಾತ್ರ ಬಿಸ್ನೆಸ್ನ ನಾವು ಲಾಂಗ್ ರನ್ನಾಗಿ ಸರ್ವೈವಲ್ ಮಾಡ್ಕೊತ ಹೋಗ್ಬೋದು. ಸೊ ಅವನು ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಅವ್ನು ಕೆಲಸ ಮಾಡ್ಕೊಂತ ಅಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟರೆ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಲಾಸ್ ಆಗುತ್ತೆ, ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲೂ ಲಾಸ್ ಆಗುತ್ತೆ. ಸೊ ಈ ಮಸ್ಟ್ ದ ಸೋಲ್ ಪ್ರೊಪ್ರೈಟರ್ ಆಗಿರೋ ಸಿಂಗಲ್ ಓನರ್ ಆಗಿದ್ರೆ ಈ ಕ್ಯಾನ್ ಹ್ಯಾಂಡಲ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಸೊ ಸೆಲ್ಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಅವನು ಅಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡಬೇಕು, ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡಬೇಕು, ಆ್ಯಂಡ್ ಆಲ್ಸೋ ಈ ಶುಡ್ ಕಾನ್ಸಂಟ್ರೇಷನ್ ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟಲ್ಲೂ ಕಾನ್ಸಂಟ್ರೇಷನ್ ಕೊಡಬೇಕು. ಈ ಕೆಲವೊಂದು ಡಿಪಾರ್ಟ್ಮೆಂಟ್ಗಳ ಚಾಣಕ್ಯನಾಗಿರ್ಬೇಕು, ಏನಂದರೆ ಚಾಣಕ್ಯ ಬುದ್ಧಿ ಇರಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ, ಡೆನ್ಸಿಟಿ ಯಾರಿಗಿರಬೇಕು, ಸೋಲ್ ಪ್ರೊಪ್ರೈಟರ್ಶಿಪ್ ಇರಬೇಕು. ಇನ್ ಕೇಸ್ ಅವ್ನಿಗೆ ಆ ಸಾಮರ್ಥ್ಯ ಇಲ್ಲ ಅಂದರೆ ಲಿಮಿಟೆಡ್ ಮ್ಯಾನೇಜರಲ್ ಎಬಿಲಿಟಿ, ಅಂದರೆ ಆ ಮ್ಯಾನೇಜರಲ್ ಎಬಿಲಿಟಿ ಇಲ್ಲ ಅಂದರೆ ಅದೊಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಯಾರಿಗೆ, ಸೋಲ್ ಪ್ರೊಪ್ರೈಟರಿ ಆಗುತ್ತೆ. ಇಟ್ ಈಸ್ ದ ರೇರ್ ಟು ಫೈಂಡ್ ಅನ್ ಇಂಡಿವಿಜುವಲ್ ಹೂ ಎಕ್ಸೆಲ್ಸ್ ಇನ್ ಆಲ್ ದ ಏರಿಯಾಸ್. ಸೊ ಇದು ಈಗಿನ ಕಾಲದಲ್ಲಿ ಕಡಿಮೆ ಆಗಿದೆ. ಸೊ ಎಲ್ಲ ಏರಿಯಾದಲ್ಲೂ ಒಬ್ಬ ಏಕ ವ್ಯಕ್ತಿನೇ ಕೆಲಸ ಮಾಡೋದು ತುಂಬಾ ಕಡಿಮೆ ಆಗಿರುತ್ತೆ. ಬಟ್ ಅವನು ಒಂದು ಸೋಲ್ ಪ್ರೊಪ್ರೈಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಅವನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಥಿಂಕ್ ಮಾಡಬೇಕು. ಸೊ ಎಲ್ಲ ಕೆಲಸ ಒಬ್ಬ ವ್ಯಕ್ತಿ ಮಾಡಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವ್ನು ಕಾನ್ಸಂಟ್ರೇಷನ್ ಕೊಡ್ತಾ ಹೋಗ್ತಾ ಇರಬೇಕು. ಅದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೇಕು, ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೇಕು, ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಆದರೂ ಆಗಿರಬೇಕು. ಸೊ ಈ ಶುಡ್ ಹ್ಯಾಂಡಲ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಈಕ್ವಲಾಗಿ ಇಂಪಾರ್ಟೆನ್ಸ್ ಕೊಡ್ತಾ ಹೋದರೆ ಈ ಕ್ಯಾನ್ ಸರ್ವೈವಲ್ ಫಾರ್ ಲಾಂಗ್ ರನ್ ಇನ್ ದಿ ಬಿಸ್ನೆಸ್. ಇಫ್ ಯು ಕೆನಾಟ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದೋಸ್ ಡಿಪಾರ್ಟ್ಮೆಂಟ್, ಯು ಕೆನಾಟ್ ಸರ್ವೈವಲ್ ಫಾರ್ ದಿ ಲಾಂಗ್ ರನ್. ಸೊ ಬಿಸ್ನೆಸ್ನ ವೈಂಡ್ ಅಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಅವ್ನು ಅಷ್ಟೇ ಕಾನ್ಸಂಟ್ರೇಷನ್ ಕೊಡ್ಕೊತ ಹೋದರೆ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಸೇಲ್ ಮಾಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಸೊ ಫಿನಾನ್ಸಲ್ಲಿ ರೀಪೇಮೆಂಟ್ ಮಾಡಿದ್ರೆ ಬ್ಯಾಂಕವ್ರು ಬಂದು ಎಲ್ಲ ಅಸೆಟ್ಸ್ನ ಅಕ್ವೈರ್ ಮಾಡ್ಕೊತ ಹೋಗ್ತಾರೆ. So the major disadvantages is limited managerial ability. So these are the some of the demerits or disadvantages of the sole proprietorship. The one is limited resources, and another is limited life of business concern. Third one is unlimited liability. The fourth one is limited managerial ability. So limited resources ಅಂದ್ರೆ ಏನು? ಸೊ ಬಿಸ್ನೆಸ್ಸಲ್ಲಿ ಕಡಿಮೆ ಸಂಪನ್ಮೂಲಗಳು ಇರ್ತವೆ. ಬ್ಯಾಂಕ್ನವರು ಲೋನ್ ಕೊಡೋಕ್ಕೆ ಹೆಸಿಟೇಟ್ ಮಾಡ್ಕೊತಾರೆ ಬಿಕಾಸ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಇಸ್ ವೆರಿ ಲೆಸ್, ಬಿಕಾಸ್ ಈಸಿ ಓನ್ಲಿ ದಿ ಸಿಂಗಲ್ ಓನರ್ ಆಗಿರೋದ್ರ ಬ್ಯಾಂಕರ್ ಲೋನ ಸ್ವಲ್ಪ ಜಾಸ್ತಿ ಕೊಡೋದು ಕಡಿಮೆ ಆಗುತ್ತೆ, ಶಾರ್ಟ್ ಟರ್ಮ್ ಲೋನ್ ಅಷ್ಟೇ. ಸೊ ಪಡಿತಾ ಹೋಗ್ತಾನೆ. ಸೊ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಲಿಮಿಟೆಡ್ ಲೈಫ್ ಆಫ್ ಬಿಸ್ನೆಸ್ ಕನ್ಸರ್ನ್, ಶಾರ್ಟ್ ಪೀರಿಯಡ್ ಆಫ್ ಸ್ಪ್ಯಾನ್ ಆಗಿರುತ್ತೆ. ಸೊ ಓಲ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದಿ ಸಿಂಗಲ್ ಓನರ್ ಆಗಿರೋದ್ರಿಂದ ಈ ಕ್ಯಾನ್ ಓನ್ಲಿ ಹ್ಯಾಂಡಲ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಬಿಸ್ನೆಸ್. ಇಫ್ ಯು ಎಕ್ಸ್ಪೈರ್ ದ ಬಿಸ್ನೆಸ್ ವಿಲ್ ಡಿಸ್ಕಂಟಿನ್ಯೂ. ಅವನಾದರೂ ಮರಣ ಹೊಂದಿದ್ರೆ, ಡೆತ್ ಆದರೆ ಆ ಬಿಸ್ನೆಸ್ನ ನೋಡ್ಕೊಳಕ್ಕೆ ಯಾರು ಇರೋದಿಲ್ಲ. ಯಾಕಂದರೆ ಅವನೊಬ್ಬನೇ ಓನರ್ ಆಗಿರೋದ್ರಿಂದ ಈ ಕ್ಯಾನ್ ಹ್ಯಾಂಡಲ್ ದ ಓಲ್ ದ ಬಿಸ್ನೆಸ್. ಸೊ ಇಫ್ ಯು ಎಕ್ಸ್ಪೈರ್ ದ ಬಿಸ್ನೆಸ್ ಆಲ್ಸೋ ವೈಂಡ್ ಅಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ, ಹೊಣೆಗಾರಿಕೆ ಅನ್ನೋದು ತುಂಬಾ ಇರುತ್ತೆ. ಸೊ ಇಫ್ ಯು ಟೇಕ್ ಎನಿ ಲೋನ್ ಇನ್ ದಿ ಬ್ಯಾಂಕ್ಸ್, ಯು ಶುಡ್ ರೀಪೇಮೆಂಟ್ ಆಫ್ ಲೋನ್ ಇನ್ ಫಿಕ್ಸ್ಡ್ ಟೈಮ್. ಅವನೇನಾದರೂ ಇನ್ ಕೇಸ್ ಲೋನ್ನ ರೀಪೇಮೆಂಟ್ ಮಾಡಿಲ್ಲ ಅಂದರೆ ಅವನ ಬಿಸ್ನೆಸ್ಸಲ್ಲಿರೋ ಅಸೆಟ್ಸ್ ಸಹ ಬ್ಯಾಂಕ್ನವರು ಅಕ್ವೈರ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ದಿ ಮನೆಯಲ್ಲಿರುತ್ತೆ ಪರ್ಸ್ನಲ್ ಅಸೆಟ್ಸು ಸಹ ಅಕ್ವೈರ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ದೆರ್ ಈಸ್ ಎ ಅನ್ಲಿಮಿಟೆಡ್ ಲಯಬಿಲಿಟಿ, ಹೊಣೆಗಾರಿಕೆ ಅನ್ನೋದು ತುಂಬಾ ಇರುತ್ತೆ. ಸೊ ಫೋರ್ತ್ ಒನ್ ಈಸ್ ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿ, ಸಾಮರ್ಥ್ಯ. ಒಂದು ಬಿಸ್ನೆಸ್ನ ನಡೆಸ್ಕೊಂಡು ಹೋಗೋ ಸಾಮರ್ಥ್ಯ ಸಹ ಕಡಿಮೆ ಇರುತ್ತೆ. ಯಾಕಂದರೆ ಬಿಸ್ನೆಸ್ ಅಂದ ತಕ್ಷಣ ಕೇವಲ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗಿರೋದಿಲ್ಲ, ತುಂಬಾ ಡಿಪಾರ್ಟ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ವಿಲ್ ಕೆಮ್. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವನು ಚಾಣಕ್ಯನಾಗಿರಬೇಕು. ಆ ಬಿಸ್ನೆಸ್ಸಿನ ಎಲ್ಲ ಚಾಣಕ್ಯ ಮೈಂಡ್ ಇರಬೇಕು. ಆ ಬಿಸ್ನೆಸ್ನ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗೋವಷ್ಟು ಕೆಪಾಸಿಟಿ ಇರಬೇಕು. ಇಫ್ ಯು ಡೋಂಟ್ ಹ್ಯಾವ್ ಎನಿ ಕೆಪಾಸಿಟಿ, ಯು ಕೆನಾಟ್ ರನ್ ದ ಬಿಸ್ನೆಸ್ ಫಾರ್ ಲಾಂಗ್ ರನ್. ಸೊ ಲಾಂಗ್ ರನ್ ಆಗಿ ಬಿಸ್ನೆಸ್ನ ರನ್ ಮಾಡೋಕ್ಕೆ ಆಗೋದಿಲ್ಲ.
ಯಾಕೆಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಶುಡ್ ಫಿಕ್ಸ್ ದ ಮೈಂಡ್ ಇನ್ ಅರ್ಲಿಯರ್ ಸ್ಟೇಜ್ ಅಂದರೆ ಈ ಶುಡ್ ಹ್ಯಾಂಡಲ್ ದ ಬಿಸ್ನೆಸ್ ಇನ್ ಎವರಿ ಆಸ್ಪೆಕ್ಟ್ಸ್ ಎವರಿ ಡಿಪಾರ್ಟ್ಮೆಂಟಲ್ಲಿ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಹೋದರೆ ಆ ಬಿಸ್ನೆಸ್ನ ರನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು, ಸಿಂಗಲ್ ಸೋಲ್ ಅಂದರೆ ಸಿಂಗಲ್, ಪ್ರೊಪ್ರೈಟರ್ಶಿಪ್ ಅಂದರೆ ಓನರ್, ಸಿಂಗಲ್ ಓನರ್ಶಿಪ್ ಈ ಕ್ಯಾನ್ ಹ್ಯಾಂಡಲ್ ಅಂತ ಮ್ಯಾನೇಜ್ ದ ಬಿಸ್ನೆಸ್. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಮೀನಿಂಗ್ ಕಲ್ತಿದ್ದೀವಿ, ಫ್ಯೂಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಕಲ್ತಿದ್ದೀವಿ, ಆ್ಯಂಡ್ ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಈ ಥರ ಬರ್ತಾ ಹೋಗುತ್ತೆ. ಮೊದಲನೇದು ಸೋಲ್ ಪ್ರೊಪ್ರೈಟರ್ಶಿಪ್, ಎರಡನೇದು ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್, ಥರ್ಡ್ ಒನ್ ಈಸ್ ಪಾರ್ಟ್ನರ್ಶಿಪ್, ಫೋರ್ತ್ ಇನ್ ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ, ಫಿಫ್ತ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ನ ಮೀನಿಂಗ್ ಕಲ್ತಿದ್ದೀವಿ, ಸೋಲ್ ಪ್ರೊಪ್ರೈಟರ್ಶಿಪ್ನ ಫ್ಯೂಚರ್ನ ಡಿಸ್ಕಸ್ ಮಾಡಿದ್ದೀವಿ, ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ 4 ಟಾಪಿಕ್ನ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕವರ್ ಮಾಡಿದ್ದೀವಿ. ಸೊ ಅನದರ್ ಫಾರ್ಮ್ ಇನ್ business organization is joint Hindu family business. So now we discuss the second form in business organization is joint Hindu family business. Joint Hindu family so there is a 5 forms of organization. The first one is sole proprietorship. So sole proprietorship in the meaning kaltide futures agide, merits demerits aitu. So we discuss the second form is joint Hindu family business. So joint Hindu family business kannadalli andre ಅವಿಭಕ್ತ ಹಿಂದೂ ಕುಟುಂಬದ ವ್ಯವಹಾರ. It's all depends upon the family only. So joint in the family business andre enu, it is one of the specific form of business organization found only India. ಸೊ ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ನಾವು ಇಂಡಿಯಾದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ, ಬೇರೆ ಕಂಟ್ರೀಸ್ ಅವರು ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಿಲ್ಲ. ಇಟ್ ಓನ್ಲಿ ಆರ್ಗನೈಸೇಷನ್ ಫೌಂಡ್ ಓನ್ಲಿ ಇನ್ ಇಂಡಿಯಾ ಓನ್ಲಿ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಓಲ್ಡೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ದಿ ಕಂಟ್ರಿ. ಇದು ಈಗಿಂದಲ್ಲ, ಇದು ಹಳೆಯ ಕಾಲದಿಂದ ನಡ್ಕೊಂಡು ಬಂದಿರೋ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಪುರಾತನ ವ್ಯವಹಾರದಿಂದಲೂ ಈ ವ್ಯವಹಾರನ ಮಾಡ್ಕೊತ ಬಂದಿದ್ದಾರೆ. ಸೊ ಇಟ್ ಈಸ್ ನಾಟ್ ಓನ್ಲಿ ದಿ ಅರ್ಲಿಯರ್ ಬಿಸ್ನೆಸ್ ಆರ್ಗನೈಸೇಷನ್, ಇಟ್ ಈಸ್ ದ ಓಲ್ಡೆಸ್ಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಇಟ್ ಕ್ಯಾನ್ ಬಿ ಓನ್ಲಿ ಫೌಂಡ್ ಇನ್ ಇಂಡಿಯಾದಲ್ಲಿ ಅಷ್ಟೇ ನಾವು ಇದನ್ನ ನೋಡೋಕ್ಕೆ ಸಾಧ್ಯ. ಸೊ ಮೀನಿಂಗ್ ಆಫ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್. Joint in the family business refers to a form of organization where the business is owned and carried on by the members of the Hindu undivided family. It is governed by the Hindu law. ಈ ಬಿಸ್ನೆಸ್ ಓನರ್ ಒಡೆತನ ಮತ್ತು ಕಂಟ್ರೋಲ್ ಯಾರು ಮಾಡ್ಕೊತ, ನಿರ್ವಹಣೆ ಯಾರು ಮಾಡ್ಕೊತ ಹೋಗ್ತಾ ಇರ್ತಾರೆ, ಆ ಫ್ಯಾಮಿಲಿ ಹಿಂದೂ ಫ್ಯಾಮಿಲಿ ಅವರೇ ಕಂಟ್ರೋಲ್ ಮಾಡ್ಕೊತ ಹೋಗ್ತಾರೆ. ವಿಚ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಇರುವವರೇ ಆ ಬಿಸ್ನೆಸ್ಸಿನ ಓನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಸೊ ಆ ಬಿಸ್ನೆಸ್ನ ಏನೇ ಒಂದು ಮ್ಯಾನೇಜರ್ ಬಂದು ಆ ಫ್ಯಾಮಿಲಿ ಅವರೇ ಮಾತ್ರ ನೋಡ್ಕೊತ ಹೋಗ್ತಾರೆ. ಸೊ ಇಟ್ ರೆಫರ್ಸ್ ಟು ದ a form of organization. It refers to form of organization wherein business where business is controlled and owned by the members of the Hindu undivided family. Hindu undivided family. So what the joint Hindu family business ಅಂದ್ರೆ it refers to the form of organization where business is controlled and owned by the member of the Hindu undivided family. ಆ ಫ್ಯಾಮಿಲಿ ಇರೋರು ಈ ಬಿಸ್ನೆಸ್ ಏನು ಮಾಡಿರ್ತಾರೆ, ಒಡೆತನ ಮತ್ತು ನಿರ್ವಹಣೆ ಯಾರು ಹೊಂದ್ಕೊಂಡಿರ್ತಾರೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿರುವ ವ್ಯಕ್ತಿಗಳೇ ಆ ಬಿಸ್ನೆಸ್ಸಿನ ಹೊಣೆಗಾರಿಕೆಯನ್ನು ಹೊತ್ಕೊಂಡಿರ್ತಾರೆ.
ಸೊ ದ ಬೇಸಿಸ್ ಮೆಂಬರ್ಶಿಪ್ ಆಫ್ ಇನ್ ದಿಸ್ ಬಿಸ್ನೆಸ್ ಇಸ್ ವರ್ತ್ ಇನ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಈಗ ಒಂದು ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಬಿಸ್ನೆಸ್ಸಲ್ಲಿ ಕೆಲವೊಂದು ಮೆಂಬರ್ಸ್ಗಳು ಬರ್ತಾ ಹೋಗ್ತಾರೆ. ಸೊ ಆ ಮೆಂಬರ್ಸ್ನ ಅವರು ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಫ್ಯಾಮಿಲಿಯಲ್ಲೇ ಹುಟ್ಟಿರೋ ಆ ಕುಟುಂಬದಲ್ಲೇ ಹುಟ್ಟಿರುವವ್ರನ್ನ ಮಾತ್ರ ಆ ಬಿಸ್ನೆಸ್ನ ಮೆಂಬರ್ ಆಗಿ ತಗೊಳ್ತಾರೆ. ಬೇರೆ ಯಾರನ್ನ ಹೊರಗಡೆ ಬೇರೆ ಫ್ಯಾಮಿಲಿಯವ್ರನ್ನ ಮೆಂಬರ್ಸ್ನ ತಗೊಳ್ಳೋದಿಲ್ಲ. ಸೊ ಆ ಫ್ಯಾಮಿಲಿಯಲ್ಲೇ ಹುಟ್ಟಿರಬೇಕು. ಆ ಫ್ಯಾಮಿಲಿಯಲ್ಲಿ ಹುಟ್ಟಿರೋನು ಆ ಬಿಸ್ನೆಸ್ಸಿಗೆ ಮೆಂಬರ್ಶಿಪ್ಪಿಗೆ ಅರ್ಹತೆ ಹೊಂದಿರುತ್ತಾನೆ. ಆ್ಯಂಡ್ ದ 3 ಸಕ್ಸೆಸಿವ್ ಜನರೇಷನ್ ಕ್ಯಾನ್ ಬಿ ಮೆಂಬರ್ಸ್ ಇನ್ ದಿ ಬಿಸ್ನೆಸ್. ಅಂದರೆ 3 ತಲೆಮಾರು ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ತಾತ ಅವರ ಮುತ್ತಜ್ಜನ ಕಾಲದಿಂದ ಬಂದಿರುವ ಮೆಂಬರ್ಸ್ಗಳು ಫ್ಯಾಮಿಲಿ ಮೆಂಬರ್ಸ್ ಆ ಬಿಸ್ನೆಸ್ಸಲ್ಲಿ ಮೆಂಬರ್ಶಿಪ್ ತಗೊಳ್ಳೋಕ್ಕೆ ಅರ್ಹತೆ ಹೊಂದಿರುತ್ತಾರೆ. ಸೊ ಬೇರೆ ಕುಟುಂಬದವ್ರನ್ನ ಅವ್ರು ಸೇರಿಸ್ಕೊಳ್ಳೋ ಒಂದು ಕುಟುಂಬ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಆ ಕುಟುಂಬದಲ್ಲಿರುವ ಮೆಂಬರ್ಸೇ ಆ ಬಿಸ್ನೆಸ್ಸಲ್ಲಿ ಮೆಂಬರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೇರ್ ಈಸ್ ನೋ ಅದರ್ ಮೆಂಬರ್ಸ್ ಕ್ಯಾನ್ ಎಂಟರ್ ಇನ್ ಟು ದಿ ಬಿಸ್ನೆಸ್. ಸೊ ಬೇರೆ ಮೆಂಬರ್ಸ್ ಆ ಬಿಸ್ನೆಸ್ಸಲ್ಲಿ ಎಂಟರ್ ಆಗೋ ಚಾನ್ಸಸ್ ಇರೋದಿಲ್ಲ. ದ ಬೇಸಿಸ್ ಆಫ್ ಮೆಂಬರ್ಶಿಪ್ ಇನ್ ದಿ ಬಿಸ್ನೆಸ್ ಈಸ್ ಬರ್ತ್ ಇನ್ ದಿ ಪರ್ಟಿಕ್ಯುಲರ್ ಫ್ಯಾಮಿಲಿ ಓನ್ಲಿ ಆ್ಯಂಡ್ 3 ಸಕ್ಸೆಸಿವ್ ಜನರೇಷನ್ ಕ್ಯಾನ್ ಬಿ ಮೆಂಬರ್ಸ್ ಇನ್ ದಿ ಬಿಸ್ನೆಸ್. ಸತತ ಮೂರು ತಲೆಮಾರಿಂದ ಬಂದಿರುವ ಫ್ಯಾಮಿಲಿ ಮೆಂಬರ್ಸ್ ಆಗೋ ಚಾನ್ಸಸ್ ಅದರಲ್ಲಿ ಇರುತ್ತೆ. ಯಾವುದರಲ್ಲಿ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಇರುತ್ತೆ. ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದ ಈ ಬಿಸ್ನೆಸ್ನ ಯಾರು ಕಂಟ್ರೋಲ್ ಮಾಡ್ಕೊತ ಹೋಗ್ತಾರೆ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ. ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದ ಹೆಡ್ ಆಫ್ ದಿ ಫ್ಯಾಮಿಲಿ. ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದ ಹೆಡ್ ಆಫ್ ದಿ ಫ್ಯಾಮಿಲಿ. ಸೊ ಈ ಬಿಸ್ನೆಸ್ ನಿರ್ವಹಣೆ ಯಾರು ಅಂದ್ಕೊಂಡಿರ್ತಾರೆ? ಹೆಡ್ ಆಫ್ ದಿ ಫ್ಯಾಮಿಲಿ. ಹೂ ಈಸ್ ದಿ ಎಲ್ಡೆಸ್ಟ್ ಮೆಂಬರ್? ಸೊ ಹೂ ಈಸ್ ದಿ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ? ಸೊ ಆ ಬಿಸ್ನೆಸ್ಸಿನ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿನ ಯಾರು ತಗೊಂಡಿರ್ತಾರೆ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ. ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ಎಲ್ಡೆಸ್ಟ್ ಮೆಂಬರ್, ಆ ಕುಟುಂಬದ ಮುಖ್ಯಸ್ಥ ಆ ಬಿಸ್ನೆಸ್ ನಿಯಂತ್ರಣ ತಗೊತಾನೆ. ಸೊ ಅವನ್ನ ನಾವು ಏನಂತ ಕರಿತೀವಿ? ಅವನಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ. ಹೆಡ್ ಆಫ್ ದಿ ಫ್ಯಾಮಿಲಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಇರುತ್ತೆ. ಸೊ ವಾಟ್ ದಟ್ ನೇಮ್ ಈಸ್ ಕರ್ತ. ಹೆಡ್ ಆಫ್ ದಿ ಫ್ಯಾಮಿಲಿ. ಕರ್ತ ಈಸ್ ನೋನ್ ಆಸ್ ಹೆಡ್ ಆಫ್ ದಿ ಫ್ಯಾಮಿಲಿ. ಸೊ ಹೂ ಇಸ್ ಕರ್ತ ಅಂತ ಕೇಳಿದ್ರೆ ಹೆಡ್ ಆಫ್ ದಿ ಫ್ಯಾಮಿಲಿ. ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದ ಹೆಡ್ ಆಫ್ ದಿ ಫ್ಯಾಮಿಲಿ ಆರ್ ಎಲ್ಡೆಸ್ಟ್ ಮೆಂಬರ್. ಸೊ ಅವನಿಗೆ ಏನಂತ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ. ಕರ್ತ ಈಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಆಲ್ ಮೆಂಬರ್ಸ್ ಹ್ಯಾವ್ ಈಕ್ವಲ್ ಓನರ್ಶಿಪ್ ರೈಟ್ಸ್ ಓವರ್ ದಿ ಪ್ರಾಪರ್ಟಿ ಆಫ್ ಆನ್ಸಿಸ್ಟರ್. ಸೊ ಅದರಲ್ಲಿರುವ ಮೆಂಬರ್ಸ್ಗೂ ಈಕ್ವಲ್ ಆಗಿ ರೈಟ್ಸ್ ಇರುತ್ತೆ. ಯಾವುದ್ರ ಮೇಲೆ? ವಂಶ ಪಾರಂಪರೆಯಿಂದ ಬಂದಿರೋ ಆಸ್ತಿ ಮೇಲೆ. ದರ್ ಆಲ್ಸೋ ನೋನ್ ಆಸ್ ಕೋ ಪರ್ಸನರ್ಸ್ ಅಂದರೆ ಸಹ ವಾರಸುದಾರರು. ಸೊ ಆ ಮೆಂಬರ್ಸು ಯಾರಾಗಿರ್ತಾರೆ ಆ ಕುಟುಂಬದಲ್ಲಿ ಬಂದಿರೋರೆ ಆ ಬಿಸ್ನೆಸ್ನಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಸೊ ಆ ಬಿಸ್ನೆಸ್ಸಲ್ಲಿ ಏನೇ ಒಂದು ರೈಟ್ಸ್, ಸೊ ಶೇರ್ಸ್ ಇರ್ಬೋದು, ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಪುರಾತನ ಬಂದಿರೋ ಪ್ರಾಪರ್ಟಿಗೆ ಈಕ್ವಲ್ ರೈಟ್ಸ್ ಯಾರು ಇರುತ್ತೆ? ಸೊ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವಿಂಗ್ ದಿ ಈಕ್ವಲ್ ರೈಟ್ಸ್ ಇನ್ ದಿ ಬಿಸ್ನೆಸ್. ಸೊ ಕುಟುಂಬದ ಎಲ್ಲ ಸದಸ್ಯರು ವಂಶ ಪರಂಪರೆ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಹೊಂದಿರ್ತಾರೆ. ಸೊ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಹೆಡ್ ಆಫ್ ದಿ ಫ್ಯಾಮಿಲಿ ಈಸ್ ನೋನ್ ಆಸ್ ಕರ್ತ. Karta is known as head of the family. So joint Hindu family business ಅಂದ್ರೆ ಏನು? It is the one of the specific form of business organization found only in India. ಸೊ ಈ ಥರ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ನಾವೆಲ್ಲಿ ಕಾಣೋಕ್ಕೆ ಸಾಧ್ಯ? ಇಂಡಿಯಾದಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ. ಇಟ್ ಈಸ್ ದಿ ಒನ್ ಆಫ್ ದಿ ಓಲ್ಡೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ದಿ ಕಂಟ್ರಿ. ಇದು ಈ ಥರ ಬಿಸ್ನೆಸ್ ಪುರಾತನ ಕಾಲದಿಂದಲೂ ಈ ಥರ ಬಿಸ್ನೆಸ್ ನಡ್ಕೊಂಡು ಬಂದಿದೆ. ಸೊ ಇಟ್ ಈಸ್ ನಾಟ್ ಎನ್ earlier stages, it can be started from the older age only. So it refers to it is one of the form of organization of the business. It is owned and controlled by the members of Hindu undivided family. ಒಂದು ಕುಟುಂಬ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಆ ಕುಟುಂಬದಲ್ಲಿ ಇರುವವರೇ ಆ ಬಿಸ್ನೆಸ್ನ ಕಂಟ್ರೋಲ್ ಮಾಡ್ಕೊತ ಹೋಗ್ಬೋದು. ಬೇರೆ the basis membership this family is birth in a particular family. For example, ಎಕ್ಸ್ ಅನ್ನೋ ಕುಟುಂಬ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಎಕ್ಸ್ ಅನ್ನೋ ಕುಟುಂಬದಲ್ಲಿ ಬರುವಂತಹ ವ್ಯಕ್ತಿಗಳೇ ಆ ಬಿಸ್ನೆಸ್ಸಿಗೆ ಮೆಂಬರ್ಶಿಪ್ ಆಗಿರ್ತಾರೆ. ಸೊ ಬೇರೆ ಫ್ಯಾಮಿಲಿ ಮೆಂಬರ್ಸ್ನ ಆ ಬಿಸ್ನೆಸ್ಸಿಗೆ ಮೆಂಬರ್ಶಿಪ್ ಮಾಡ್ಕೊಳ್ಳೋದಾಯಿತು ಒಂದು ರೂಲ್ಸ್ ಆಗಿರುತ್ತೆ. ಯಾವುದ್ರದ್ದು? ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಿನ ಒಂದು ರೂಲ್ಸ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ 3 ಸಕ್ಸೆಸಿವ್ ಜನರೇಷನ್, ಮುಂದೆ 3 ತಲೆಮಾರಿನ ಇವರ ಸದಸ್ಯರಾಗಲು ಸಾಧ್ಯವಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ತಾತ ಆಗಿರ್ಬೋದು, ಮುತ್ತಾತ, ಆ ಮುತ್ತಾತನ ಕಾಲದಿಂದಲೇ ಹುಟ್ಟಿರುವ ಮಕ್ಕಳು ಮೊಮ್ಮಕ್ಕಳು ಸಹ ಈ ಬಿಸ್ನೆಸ್ಗೆ ಮೆಂಬರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೇರೆ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ನ ಈ ಬಿಸ್ನೆಸ್ಸಲ್ಲಿ ಮೆಂಬರ್ಸ್ ಆಗಿ ಪಡೆಯೋಕ್ಕೆ ಚಾನ್ಸ್ ಇರೋಲ್ಲ, ರೈಟ್ಸ್ ಇರೋದಿಲ್ಲ, ಅರ್ಹತೆ ಇರೋದಿಲ್ಲ. ಸೊ ಜಾಯಿಂಟ್ ಹಿಂದೂ
family business, it is one of the oldest form of business found only in the India. The business is owned and controlled by the Hindu undivided family. ಒಂದು ಕುಟುಂಬ ಕಂಟ್ರೋಲ್ ಮಾಡ್ಕೊಂತ ಹೋಗುತ್ತೆ. ಆ ಬಿಸ್ನೆಸ್ ಅಲ್ಲಿ ಮೆಂಬರ್ಸ್ ಆಗೋಕೆ ಯಾರಿಗೆ ಸಾಧ್ಯ ಇರುತ್ತೆ, ಆ ಕುಟುಂಬದಲ್ಲಿ ಹುಟ್ಟಿರೋ ವ್ಯಕ್ತಿಗಳಿಗೆ ಮಾತ್ರ ಆ ಬಿಸ್ನೆಸ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗೋ ರೈಟ್ಸ್ ಇರುತ್ತೆ. ಬೇರೆ ಕುಟುಂಬದಲ್ಲಿ ಇಂದ ಬರುವ ಮೆಂಬರ್ಸ್ನ ಕರ್ಕೊಳಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ, ಈ ಬಿಸ್ನೆಸ್ ನಿರ್ವಹಣೆ ಯಾರು ಮಾಡ್ತಾರೆ, ಹೆಡ್ ಆಫ್ ದಿ ಫ್ಯಾಮಿಲಿ. ಆ ಕುಟುಂಬದಲ್ಲಿರುವ ಹೆಡ್ ಅಂದರೆ ಸ್ವಲ್ಪ ಮುಖ್ಯಸ್ಥನ ಇರ್ತಾರ. ಫಾರ್ ಎಕ್ಸಾಂಪಲ್ ಈ ಕುಟುಂಬ ಮುಖ್ಯಸ್ಥನ ಅಂದರೆ ಒಂದು ಎಲ್ಡೆಸ್ಟ್ ಏಜಲ್ಲಿ ಸ್ವಲ್ಪ ದೊಡ್ಡವರು ಇರ್ತಾರಲ್ಲ, ಆ ಬಿಸ್ನೆಸ್ನ ಅವರಷ್ಟೇ ಕಂಟ್ರೋಲ್ ಮಾಡ್ಕೊತ ಹೋಗ್ತಾರೆ. ಸೊ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಸೊ ಆ ಹೆಡ್ ಆಫ್ ದಿ ಫ್ಯಾಮಿಲಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ, ಕರ್ತ. ಕರ್ತ ಈಸ್ ನೋನ್ ಆಸ್ ಹೆಡ್ ಆಫ್ ದಿ ಫ್ಯಾಮಿಲಿ, ಹೂ ಈಸ್ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಆಲ್ ಮೆಂಬರ್ಸ್ ಹ್ಯಾವ್ ದಿ ಈಕ್ವಲ್ ಓನರ್ಶಿಪ್ ರೈಟ್ ಓವರ್ ದಿ ಪ್ರಾಪರ್ಟಿ ಆಫ್ ಆನ್ಸಿಸ್ಟರ್. ಆ ಮೆಂಬರ್ಶಿಪ್, ಆ ಕುಟುಂಬದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆ ಕುಟುಂಬದಲ್ಲಿರುವ ಎಲ್ಲ ಮೆಂಬರ್ಸ್ಗೂ ಈಕ್ವಲ್ ರೈಟ್ಸ್ ಇರುತ್ತೆ. ಯಾವುದ್ರ ಮೇಲೆ, ಆನ್ಸಿಸ್ಟರ್ ಪ್ರಾಪರ್ಟಿ, ವಂಶ ಪರಂಪರೆಯಿಂದ ಬಂದಿರುವ ಆಸ್ತಿ ಮೇಲೆ ಈಕ್ವಲ್ ರೈಟ್ಸ್ ಹೊಂದಿರುತ್ತಾರೆ. ಆಲ್ ದ ಮೆಂಬರ್ಸ್ ಹ್ಯಾವಿಂಗ್ ದಿ ಈಕ್ವಲ್ ರೈಟ್ಸ್ ಆ್ಯಂಡ್ ದೇ ಆಲ್ಸೋ ನೋನ್ ಆಸ್ ಕೋ ಪರ್ಸನ್ಸ್, ಆ ವಾರಸುದಾರರೆಂದು ಕರೆಯುತ್ತೇವೆ. ಸೊ ಒಂದು ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ನ ಕಂಟ್ರೋಲ್ ಮಾಡೋದು ಯಾರು, ಹೆಡ್ ಆಫ್ ದಿ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತಾರೆ. ಈಸ್ ದ ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ ಈಸ್ ನೋನ್ ಆಸ್ ಕರ್ತ. ಆ್ಯಂಡ್ ಆಲ್ ಮೆಂಬರ್ಸ್ ಹ್ಯಾವಿಂಗ್ ದಿ ಈಕ್ವಲ್ ಓನರ್ಶಿಪ್ ರೈಟ್ಸ್, ಎಲ್ಲ ಮೆಂಬರ್ಸ್ಗೂ ಈಕ್ವಲ್ ಓನರ್ಶಿಪ್ ರೈಟ್ಸ್ ಇರುತ್ತೆ. ಯಾವುದ್ರ ಮೇಲೆ, ಆನ್ಸಿಸ್ಟರ್ ಪ್ರಾಪರ್ಟಿ ಮೇಲೆ ರೈಟ್ಸ್ ಇರುತ್ತೆ. ಸೊ ಅವ್ರನ್ನ ನಾವೇನಂತ ಕರಿತೀವಿ, ಸಹ ವಾರಸುದಾರರು, ಕೋ ಪರ್ಸನರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿಗೆ ನಾವು ಮೀನಿಂಗ್ ಕಲ್ತಿದ್ದೀವಿ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಿಂದು. ಸೊ ಈಗ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ನ ಕೆಲವೊಂದು ಫ್ಯೂಚರ್ಸ್ ಇದಾವೆ, ಲಕ್ಷಣಗಳಿದೆ. ಸೊ ವಿ ಕ್ಯಾನ್ ಡಿಸ್ಕಸ್ ನೌ. What are all those features of the joint Hindu family business? Features or characteristics. Future or characteristics of joint Hindu family business. What are all those future of joint Hindu family business? ಸೊ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಮಾಡಬೇಕಾದ್ರೆ ಕೆಲವೊಂದು ಲಕ್ಷಣಗಳಿದ್ದಾವೆ. ಯಾವುವು ಅಂದರೆ, ಮೊದಲನೇದು ಫಾರ್ಮೇಷನ್. ದ ಫಸ್ಟ್ ಫ್ಯೂಚರ್ ಈಸ್ ಫಾರ್ಮೇಷನ್. ಫಾರ್ಮೇಷನ್ ಮೀನ್ಸ್ ಕನ್ನಡದಲ್ಲಿ ಅಂತ ಸ್ಥಾಪನೆ, ಒಂದು ಬಿಸ್ನೆಸ್ನ ಸ್ಥಾಪನೆ ಮಾಡಬೇಕಾದ್ರೆ ಏನೇನೆಲ್ಲ ರೂಲ್ಸ್ನ ಫಾಲೋ ಮಾಡ್ಕೊತ ಹೋಗ್ತಾರೆ. ಫಾರ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ದೇರ್ ಶುಡ್ ಬಿ ಅಟ್ಲೀಸ್ಟ್ 2 ಮೆಂಬರ್ಸ್ ಇನ್ ದಿ ಫ್ಯಾಮಿಲಿ. ಸೊ ಒಂದು ಕುಟುಂಬ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಎಷ್ಟು ಮೆಂಬರ್ಸ್ ಇರಬೇಕು, 2 ಮೆಂಬರ್ಸ್ ಆದರೂ ಇರಬೇಕು. ಮಿನಿಮಮ್ ನಂಬರ್ ಈಸ್ 2. ಸೊ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾರೆ, ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬದಲ್ಲಿ ಮಿನಿಮಮ್ 2 ಮೆಂಬರ್ಸ್ ಇರಬೇಕು. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಆನ್ಸಿಸ್ಟರ್ ಪ್ರಾಪರ್ಟಿ, ವಂಶ ಪರಂಪರೆಯಿಂದ ಬಂದಿರೋ ಆಸ್ತಿ ಸಹ ಇರಬೇಕು. ಸೊ ಅವರು ಒಂದು ಬಿಸ್ನೆಸ್, ಒಂದು ಕುಟುಂಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಮಿನಿಮಮ್ 2 ಮೆಂಬರ್ಸ್ ಇರಬೇಕು. ಆ್ಯಂಡ್ ಆಲ್ಸೋ ದೇ ಹ್ಯಾವಿಂಗ್ ದ ಆನ್ಸಿಸ್ಟರಲ್ ಪ್ರಾಪರ್ಟಿ, ಅಂದರೆ ವಂಶ ಪರಂಪರೆಯಿಂದ ಬಂದಿರೋ ಆಸ್ತಿ ಸಹ ಇರಬೇಕು. ದಿಸ್ ಟೈಪ್ ಆಫ್ ಬಿಸ್ನೆಸ್ ಡಸ್ ನಾಟ್ ರಿಕ್ವೈರ್ ಎನಿ ಅಗ್ರಿಮೆಂಟ್. ಈ ಥರ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಮಾಡೋ ಅಗ್ರಿಮೆಂಟ್ ಬೇಕಾಗಿರೋಲ್ಲ. ಯಾಕಂದರೆ ತನ್ನದೇ ಕುಟುಂಬದಲ್ಲಿರುವವರೇ ಮೆಂಬರ್ಸ್ ಆಗಿರೋದ್ರಿಂದ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ದೇರ್ ಇಸ್ ನೋ ನೀಡ್ ಟು ಮೇಕ್ ಆನ್ ಅಗ್ರಿಮೆಂಟ್. ಸೊ ಇಟ್ ಈಸ್ ಗೌರ್ನ್ಡ್ ಬೈ ದಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956. ಈ ಫಾರ್ಮೇಷನ್ ಯಾವುದರಲ್ಲಿ ಆ್ಯಕ್ಟ್ ಒಳಗೆ ಒಳಪಟ್ಟಿದೆ ಅಂದರೆ 1956 ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಒಳಪಟ್ಟಿರುತ್ತೆ. ಸೊ ಒಂದು ಫಾರ್ಮೇಷನ್, ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ರೆ ಅಟ್ಲೀಸ್ಟ್ 2 ಮೆಂಬರ್ಸ್ ಇರಬೇಕು, ಮಿನಿಮಮ್ 2 ಮೆಂಬರ್ಸ್. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದ ಆನ್ಸಿಸ್ಟರಲ್ ಪ್ರಾಪರ್ಟಿ, ಪುರಾತನ ಕಾಲದಿಂದ ಬಂದಿರೋ ಆಸ್ತಿ ಹೊಂದಿರಬೇಕು. ಆ್ಯಂಡ್ ಆಲ್ಸೋ ದೇರ್ ಈಸ್ ನೋ ರಿಕ್ವೈರ್ಮೆಂಟ್ ಆಫ್ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಆಲ್ ದ ಮೆಂಬರ್ಸ್ ಇನ್ ದಿ ದಟ್ ಬಿಸ್ನೆಸ್ ಇಸ್ ದಿ ಫ್ಯಾಮಿಲಿಯಲ್ಲಿ ಇರೋರೆ ಆ ಬಿಸ್ನೆಸ್ನ ಮೆಂಬರ್ಸ್ ಆಗಿರೋದ್ರಿಂದ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಒನ್ ಆಫ್ ದಿ ಫ್ಯೂಚರ್ ಈಸ್ ಫಾರ್ಮೇಷನ್. ಆ್ಯಂಡ್ ಸೆಕೆಂಡ್ ಫ್ಯೂಚರ್ಸ್ ಈಸ್ ಲಯಬಿಲಿಟಿ, ಹೊಣೆಗಾರಿಕೆ. ಲಯಬಿಲಿಟಿ ಅಂದ್ರೇನು, ಹೊಣೆಗಾರಿಕೆ. ಸೊ ಹೊಣೆಗಾರಿಕೆ ಯಾರು ಹೊಂದ್ಕೊಂಡಿರ್ತಾರೆ ಅಂದರೆ, the liability will be limited for the members or co-persons. ಸೊ ಲಿಮಿಟೆಡ್, ಕಡಿಮೆ ಹೊಣೆಗಾರಿಕೆ ಯಾರ ಮೇಲೆ ಇರುತ್ತೋ ಆ ಮೆಂಬರ್ಸ್, ಆ ಬಿಸ್ನೆಸ್ ಅಲ್ಲಿರೋ ಮೆಂಬರ್ಸ್ಗೆ ಕಡಿಮೆ, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ದೇರ್ ಇಸ್ ಅ ಲಾಟ್ ಆಫ್